ನನಗೆ ಸಹಾಯ ಮಾಡ್ತೀರಾ? 10 ವಚನ 11 ವಚನ. ಈಗ ನಮ್ಮ ಮೇಲಿರುವ ಆತನ ಕೋಪಾಗ್ನಿಯು ತೊಲಗಿ ಹೋಗುವಂತೆ ಇಸ್ರಾಯೇಲ್ ದೇವರಾದ ಯೆಹೋವನೊಡನೆ ಒಡಂಬಡಿಕೆ ಮಾಡಿಕೊಳ್ಳುವುದಕ್ಕೆ ಮನಸ್ಸುಳ್ಳವನಾಗಿದ್ದೇನೆ. ಹೀಗಿರಲಾಗಿ ನನ್ನ ಮಕ್ಕಳೇ, ಉದಾಸೀನರಾಗಿರಬೇಡಿರಿ. ಯೆಹೋವನು ತನ್ನನ್ನು ಆರಾಧಿಸುವುದಕ್ಕೂ ಧೂಪ ಹಾಕುವುದಕ್ಕೂ ನಿಮ್ಮನ್ನು ತನ್ನ ಸಾನ್ನಿಧ್ಯ ಸೇವಕರನ್ನಾಗಿ ಆರಿಸಿಕೊಂಡನಲ್ಲ ಎಂದು ಹೇಳಿದನು. ದೇವರು ಈ ವಾಕ್ಯದಿಂದ ನಮ್ಮ ಜೊತೆ ಮಾತಾಡಿ ನಮ್ಮನ್ನು ಆತನ ಬರುವಿಕೆಗಾಗಿ, ಆತನು ನಮಗಾಗಿಟ್ಟಿರುವಂಥ ಆಶೀರ್ವಾದಗಳಿಗಾಗಿ ಮತ್ತು ಕರ್ತನ ಮೇಜಿನಲ್ಲಿ ಕೈ ಹಾಕೋದಕ್ಕಾಗಿ ದೇವರು ನಮ್ಮನ್ನು ಸಿದ್ಧಪಡಿಸಲಿ. ಪ್ರೀತಿಯ ದೇವ್ರ ಮಕ್ಕಳೇ, ನೀವು ಗಮನಿಸಿದ್ದೀರಿ ಅಥವಾ ಇಲ್ಲ ನನಗಂತೂ ಗೊತ್ತಿಲ್ಲ, ಬಟ್ ನಾನು ವಾಕ್ಯ ಧ್ಯಾನ ಮಾಡುವಂಥ ಸಂದರ್ಭದಲ್ಲಿ ಈ ಮಾತು ನನ್ನ ಹೃದಯಕ್ಕೆ ಬಹಳ ತಾಕಿದಂಥ ಮಾತಾಗಿದೆ. ಯಾವ ಮಾತಪ್ಪ ಅಂತಂದರೆ, ನಾವು ಓದಿರುವಂಥ 2 ವಚನಗಳಲ್ಲಿ ಒಂದು ಮಾತು ಬಹಳ ಬಹಳ ಬಲವಾಗಿ ನಮ್ಮ ಹೃದಯಕ್ಕೆ ತಾಕುವಂಥ ಮಾತಿದೆ. ಅದು ಏನಪ್ಪ ಅಂತಂದರೆ 11ನೇ ವಚನದಲ್ಲಿ, ಹೀಗಿರಲಾಗಿ ನನ್ನ ಮಕ್ಕಳೇ ನೀವು ಉದಾಸೀನರಾಗಿರಬೇಡಿರಿ ಅಂತಕ್ಕಂಥ ಮಾತು ನನ್ನ ಹೃದಯಕ್ಕೆ ಬಹಳ ತಾಕಿದೆ ಅಂತೇಳಿ. ಹಲ್ಲೆಲೂಯ. ಅಂದರೆ ದೇವರು ಆತನು ಇವತ್ತು ನಮ್ಮ ಜೊತೆ ಯಾವ ವಿಷಯದಲ್ಲಿ ಆತನು ಮಾತಾಡಬೇಕಂತ ಇದ್ದಾನಪ್ಪ ಅಂತಂದರೆ, ನಿರ್ಲಕ್ಷ್ಯದ ಬಗ್ಗೆ ದೇವರು ಇವತ್ತು ನಮ್ಮ ಜೊತೆ ಮಾತಾಡ್ಬೇಕಂತೇಳಿ. ಹಲ್ಲೆಲೂಯ. ಪ್ರೀತಿಯ ದೇವ್ರ ಮಕ್ಕಳೇ, ನಾವು ಅನೇಕ ಸಲ ನಮ್ಮ ಜೀವಿತದಲ್ಲಿ ಆಶೀರ್ವಾದಗಳಿಗೆ ನಾವು ವಂಚಿತರಾಗಲು, ನಮ್ಮ ಕೈಗೆ ಬಂದಂಥ ತುತ್ತು ನಮ್ಮ ಬಾಯಿಗೆ ಬರದಂತೆ ಆಗದಂತೆ, ಮತ್ತು ಅನೇಕ ಸಲ ನಮ್ಮ ಕೈಯಿಂದಲೇ ನಮ್ಮ ಕಾಲ ಮೇಲೆ ನಾವು ಕಲ್ಲನ್ನು ಹಾಕಿಕೊಳ್ಳುವಂಥ ಸಂದರ್ಭಗಳು, ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ ಆವಾಗವಾಗ ಬರ್ತಾವೆ. ಕಾರಣ ಏನೆಂಬುದಾಗಿ ನೋಡುವಂಥ ಸಂದರ್ಭದಲ್ಲಿ ನಮ್ಮ ಜೀವಿತದಲ್ಲಿ ಇವತ್ತು ದೇವರು ಮಾತಾಡುವಂಥ ಈ ಸಬ್ಜೆಕ್ಟು, ಈ ವಿಷಯ ಬಹಳ ಅಮೂಲ್ಯವಾಗಿದೆ. ಒಂದು ವೇಳೆ ನೀವು ಜಾಗ್ರತೆಯಿಂದ ಒಂದು ವೇಳೆ ಕೇಳಿದ್ರಪ್ಪ ಅಂತಂದರೆ ನಿಮ್ಮ ಜೀವಿತಕ್ಕೆ ದೊಡ್ಡ ಆಶೀರ್ವಾದ ಬರುವಂಥ ಮಾತುಗಳಾಗಿವೆ. ನಾವು ನೋಡ್ತೇವೆ 11ನೇ ವಚನದಲ್ಲಿ ದೇವರು ಯಾವ ವಿಷಯದಲ್ಲಿ ಆತನು ಮಾತಾಡ್ತಾ ಇದ್ದಾನೆಂದರೆ, ನನ್ನ ಪ್ರಿಯವಾದಂಥ ಮಕ್ಕಳೇ ನೀವು ಉದಾಸೀನರಾಗಿರಬೇಡ್ರಿ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ ಅಂತೇಳಿ. ಹಲ್ಲೆಲೂಯ. ಏನಾಗಿರಬೇಡ್ರಿ? ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ನೀವು ನಿರ್ಲಕ್ಷ್ಯಕ್ಕೆ ಒಳಗಾಗಬೇಡ್ರಿ, ಅಲಕ್ಷ್ಯ ಮಾಡಬೇಡ್ರಿ, ನಿರ್ಲಕ್ಷ್ಯ ಮಾಡಬೇಡ್ರಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ ಅಂತೇಳಿ. ಹಲ್ಲೆಲೂಯ. ಇವತ್ತು ಈ ನಿರ್ಲಕ್ಷ್ಯ ಅಂತಕ್ಕಂಥ ಪದ ನಮ್ಮ ಜೀವಿತದಲ್ಲಿ ಏನೇನೋ ಪ್ರಮಾದಗಳು ತರ್ತದ. ನಾವು ನಿರ್ಲಕ್ಷ್ಯ ಮಾಡಿದೆವಪ್ಪ ಅಂತಂದರೆ, ಒಂದು ವೇಳೆ ನಾವು ನಮ್ಮ ಜೀವಿತದಲ್ಲಿ ಈ ನಿರ್ಲಕ್ಷ್ಯ ಅಂತಕ್ಕಂಥದ್ದು ಇರಲಿಲ್ಲಪ್ಪ ಅಂತಂದರೆ, ಲಕ್ಷ್ಯ ಕೊಟ್ಟು ಜಾಗ್ರತೆ ವಹಿಸಿ ನಾವು ಜೀವಿಸಿದೆವಪ್ಪ ಅಂತಂದರೆ ನಮ್ಮ ಜೀವಿತದಲ್ಲಿ ಎಂತೆಂಥ ಆಶೀರ್ವಾದಗಳು ಬರ್ತವೆ ಎಂಬುದಾಗಿ ಸ್ವಲ್ಪ ಹೊತ್ತು ದೇವರ ವಾಕ್ಯದಿಂದ ನೋಡೋಣ. ಇವತ್ತು ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, 2ನೇ ಪೂರ್ವಕಾಲ ವೃತ್ತಾಂತಗಳ ಪುಸ್ತಕ 29ನೇ ಅಧ್ಯಾಯ 11ನೇ ವಚನದಲ್ಲಿ ದೇವರು ನನ್ನ ಪ್ರಿಯ ಅಂತ ಮಕ್ಕಳೇ ನಿರ್ಲಕ್ಷ್ಯರಾಗಿರ್ಬೇಡ್ರಿ ಎಂಬುದಾಗಿ ಹೇಳ್ತಾ ಇದ್ದಾನಪ್ಪ ಅಂತಂದರೆ, ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಮಾತು ಸ್ವಲ್ಪ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನೀವು ಸುಮ್ಮನೆ ಏನೋ ಕತೆ ಕೇಳ್ದಂಗೆ ಕೇಳಿ ಸುಮ್ಮನೆ ಹೋಗ್ಬೇಡ್ರಿ, ಸ್ವಲ್ಪ ಜಾಗ್ರತೆಯಿಂದ ಆಲೋಚನೆ ಮಾಡ್ರಿ. ದೇವರು ನನ್ನ ಪ್ರೀತಿಯ ಮಕ್ಕಳೇ ನೀವು ನಿರ್ಲಕ್ಷ್ಯ ಮಾಡಬೇಡ್ರಿ, ನಿರ್ಲಕ್ಷ್ಯರಾಗಬೇಡ್ರಿ ಎಂಬುದಾಗಿ ದೇವ್ರು ಹೇಳ್ತಾ ಇದ್ದಾನಪ್ಪ ಅಂತಂದರೆ, ದೇವ್ರು ಕೊಡೋಂಥ ಆತ್ಮೀಯ ಮಾತುಗಳಿಗಿಂತ ಮುಂಚೆ ಒಂದು ವೇಳೆ ನಮ್ಮ ಜೀವಿತದಲ್ಲಿ ನಿರ್ಲಕ್ಷ್ಯ ಅಂತಕ್ಕಂಥದ್ದು ನಾವು ಮಾಡಿದೆವಪ್ಪ ಅಂತಂದರೆ ಎಷ್ಟೊಂದು ಪ್ರಮಾದ ಜರುಗ್ತದಪ್ಪ ಅಂತಂದರೆ, ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ ತನ್ನ ವಿದ್ಯಾಭ್ಯಾಸದಲ್ಲಿ ಆತನ ನಿರ್ಲಕ್ಷ್ಯ ವಹಿಸಿದನಂತೇಳಿ. ಒಬ್ಬ ಹುಡುಗ ಒಬ್ಬ ಹುಡುಗಿ ಯವನಸ್ಥ ಮಕ್ಕಳು ತಂದೆ ತಾಯಿ ಕಷ್ಟಪಟ್ಟು ಅವರು ಸ್ಕೂಲು ಕಾಲೇಜಿಗೆ ಫೀಸ್ ಕಟ್ಟಿ ಹಾಕ್ತಾರೆ. ಒಂದು ವೇಳೆ ಅವರು ವಿದ್ಯಾರ್ಥಿಗಳು ಸ್ಟೂಡೆಂಟ್ಗಳು ಈ ವಿದ್ಯಾಭ್ಯಾಸ ಮಾಡುವಂಥ ಸಂದರ್ಭದಲ್ಲಿ ಅವರು ಈ ಒಂದು ಶಾಲಾ ಕಾಲೇಜುಗಳನ್ನು ನಿರ್ಲಕ್ಷ್ಯ ಮಾಡಿದ್ರಪ್ಪ ಅಂತಂದರೆ ಭವಿಷ್ಯತ್ನಲ್ಲಿ ಅದರ ರಿಸಲ್ಟ್ ಹೆಂಗಿರ್ತದಪ್ಪ ಅಂದರೆ, ಬರುವಂಥ ದಿನಮಾನಗಳಲ್ಲಿ ಅವ್ರ ಬಾಯಿಂದ ಇನ್ನೊಬ್ಬರಿಗೆ ಎಂಥ ಮಾತು ಹೇಳ್ತಾರಪ್ಪ ಅಂತಂದರೆ, ಕೆಲವೊಬ್ಬರು ಕೇಳ್ತಾರೆ, ಏನು ಇಷ್ಟು ದೊಡ್ಡ ಕತ್ತಿಯಾಗಿದೆ, ಇಷ್ಟೆಲ್ಲ ಅದ, ನೋಡಿದ್ರೆ ಒಳ್ಳೆ ಸಾಲಿ ಕಲ್ತಂಗೆ ಕಾಣ್ತಿ, ಅದ್ರ ಯಾಕೆ ಇಂಥ ಕೆಲಸ ಮಾಡ್ಲತ್ತಿದೋ ಅಂತ ಕೇಳ್ತಾರೆ. ಅವಾಗ ಆತ ಏನು ಹೇಳ್ತಾನೆ ಗೊತ್ತದ್ರಿ? ಆತ ಏನು ಹೇಳ್ತಾನಂದರೆ, ನಮ್ಮವ್ವ ನಮ್ಮಪ್ಪ ಸಾಲಿಗೆ ಹಾಕಿರು, ನಾ ಸಾಲಿ ಹೌದಿಲ್ಲ. ನಮ್ಮ ಸ್ಕೂಲ್ನಾಗ ಟೀಚರು ನನಗೆ ಬಹಳ ಒಳ್ಳೆ ಪಾಠ ಮಾಡಿದ್ರು, ಆದ್ರೆ ನಾನೇನು ಮಾಡಿದೆ? ಪಾಠ ಕೇಳಿಲ್ಲ. ಅದಕ್ಕೆ ಒಬ್ಬ ವಿದ್ಯಾರ್ಥಿ, ಒಬ್ಬ ಸ್ಟೂಡೆಂಟು ಒಂದು ವೇಳೆ ವಿದ್ಯೆಯನ್ನು, ಓದು ಬರಹವನ್ನು ನಿರ್ಲಕ್ಷ್ಯ ಮಾಡಿದ್ರಪ್ಪ ಅಂದರೆ ತನ್ನ ಜೀವಿತದಲ್ಲಿ ಅದು
ಅವನ ಜೀವಿತದಲ್ಲಿ ಮುಂದೆ ಎಂಥ ಆ ಒಂದು ಪ್ರಮಾದ ಬರ್ತದಪ್ಪ ಅಂದರೆ ಆತನ ಮುಂದೆ ಯಾವುದೋ ಒಂದು ಲೇಬರೋ, ಒಂದು ತಾಪಿ ಮಿಸ್ತ್ರಿನೋ, ಯಾವುದೋ ಗೌಂಡಿ ಕೈ ಕೆಳಗೆ ಒಂದು ಲೇಬರ್ ಆಗಿನೋ, ಸಿಮೆಂಟು ಇಸ್ಕೋ ಕಲಿಸುವಂಥ ಕೆಲಸ ನಾವು ಮಾಡಬೇಕಾಗ್ತದೆ. ಹೌದಲ್ಲ? ಅವಾಗ ಆ ಮಾತು ಹೇಳ್ತಾನವ ಏನಂತ ನೋಡಿದ್ರೆ ಭಾಳ ಸೂಕ್ಷ್ಮ ಕಾಣ್ತಿ ಮನುಷ್ಯನೇ, ಸಾಲಿ ಕಲ್ತಂಗೆ ಕಾಣ್ತಿ. ಯಾಕೋ ಹಿಂಗ್ಯಾಕ ಈ ಕೆಲಸ ಯಾಕೆ ಮಾಡಕ್ಕೆ ಬಂದಿದ್ದಾಗ ಇವಾಗ ಏನು ಹೇಳ್ತಾನೆ ರೀ ಅವ? ಎಲ್ಲಿ ನಿರ್ಲಕ್ಷ್ಯ ಮಾಡಿ ನಾನು? ನಮ್ಮ ಮಮ್ಮಿ ಪಪ್ಪ ಎಷ್ಟೋ ಕಷ್ಟಪಟ್ಟು ಫೀಸ್ ಇಲ್ಲ ಅಂದ್ರೂ ಬೇರೆಯವ್ರ ಹತ್ರ ತಂದು ದುಡ್ಡು ಕಟ್ಟಿದ್ರು, ಆದ್ರೂ ಕೂಡ ನಾನು ಏನು ಮಾಡಿಲ್ಲ, ಸ್ಕೂಲಿಗೆ ಹೋಗಿಲ್ಲ. ಅದಕ್ಕೆ ಇವತ್ತೇನು ಬಂದದ ನನಗೆ, ಇದು ಸಿಮೆಂಟ ರೀತಿ ಕಲಿಸುವಂಥ ಕೆಲಸ ಬಂದದ ಅಂತೇಳಿ ಆತನ ಹೇಳ್ತಾನೆ ಅಂತೇಳಿ. ಅಂದರೆ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಿರ್ಲಕ್ಷ್ಯ ಅಂತಕ್ಕಂಥದ್ದು ಮುಂದೆ ಒಂದು ದಿವಸ ಎಂಥ ಪ್ರತಿಫಲ ತರ್ತಂದೆ. ಈ ನಿರ್ಲಕ್ಷ್ಯಕ್ಕೆ ನಿತ್ಯ ಶಿಕ್ಷೆ ಅಂತಕ್ಕಂಥದ್ದು ಬರ್ತದೆ ಅಂತೇಳಿ. ಹಲ್ಲೆಲೂಯಾ. ಈ ನಿರ್ಲಕ್ಷ್ಯಕ್ಕೆ ಬರುವಂಥ ಶಿಕ್ಷೆ ಅದು ತಾತ್ಕಾಲಿಕವಾಗಿರುವುದಿಲ್ಲ ರೀ, ಜೀವನ ಪೂರ್ತಿ ಏನದ ಅಂದರೆ ದುರಾವಸ್ಥೆಯಲ್ಲಿ ಬೀಳ್ಬೇಕಾಗ್ತದೆ ರೀ. ಹೌದಲ್ಲ? ಒಬ್ಬ ಮಗ ಸರಿಯಾಗಿ ಓದಲಿಲ್ಲಪ್ಪ ಅಂದರೆ, ತಾಯಿ ತಂದೆ ಕಷ್ಟಪಟ್ಟರಪ್ಪ ಅಂದರೆ ಆತನ ಜೀವಿತವೆಲ್ಲ ಆತನು ಯಾವುದೇ ಕೆಲಸನೂ ಕಲಿಯಂಗಿಲ್ಲವ. ಏನೋ ಕಲಿಲಾರ್ದೆ, ಏನೋ ಮಾಡಲಾರ್ದೆ ತಂದೆ ತಾಯಿ ಮಾತನ್ನು ನಿರ್ಲಕ್ಷ್ಯ ಮಾಡ್ದ, ಎಲ್ಲನೂ ನಿರ್ಲಕ್ಷ್ಯ ಮಾಡೋದಂದ್ರೆ ಕೊನೆಗೆ ಆ ಮಗ ಮನೆಗೆ ಹೆಂಗಿರ್ತಾನಂದ್ರೆ ಭಾರ ಆಗಿರ್ತಾನ್ರಿ ಅವ. ಅವನಿಂದ ಯಾವುದೇ ಉಪಯೋಗ ಇರಂಗಿಲ್ಲ ಅವನಿಗೆ. ಆದ್ರೆ ಮನೆಯವರು ಆಡುವಂಥ ಕೆಲವೊಂದು ಮಾತುಗಳು ಆತನ ಜೀವಿತದಲ್ಲಿ ಅವನಿಗೆ ಬಾಧೆ ಪಡಿಸ್ತಾ ಇರ್ತವ್ರಿ. ವೇಸ್ಟ್ ಫೆಲೋ ಅಂತಾರಲ್ಲ. ಕೆಲಸ ಮಾಡೋರು ಕೆಲಸ ಮಾಡ್ಲಾರ್ದಾಗ ಏನು ಮಾಡ್ತಾರೆ? ಬೈತಾರಲ್ಲ. ಜೀವ ಮಾಡೋಟ್ ಮಾಡ್ತಾರ, ಪ್ಯಾರ್ ಮಾಡೋಟ್ ಮಾಡ್ತಾರ, ಟೈಮ್ ಬಂದಾಗ ಏನು ಮಾಡ್ತಾರ? ವೇಸ್ಟ್ ಫೆಲೋ. ಅಂದರೆ ಆತ ನಾನು ಎಲ್ಲಿ ನಿರ್ಲಕ್ಷ್ಯ ಮಾಡಿದ್ದೀನಿ, ಯಾವ್ದು ನಿರ್ಲಕ್ಷ್ಯ ಮಾಡಿದೆ ಅಂತ ಆಲೋಚನೆ ಮಾಡಂಗಿಲ್ಲ. ಅವ ಮನೆಗೆ ಜಗಳ ತೆಗಿತಾನವ. ನನಗೇನಂದ್ರು, ನನಗೇನಂದನವ, ನನಗೇನಂದನು, ನನಗಕ್ಕೆ ಏನಂದಳು, ಏನಂದರು? ವೇಸ್ಟ್ ಫೆಲೋ, ವೇಸ್ಟ್ ಬಾಡಿ. ಅಂದರೆ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಕೆಲವೊಂದು ನಿರ್ಲಕ್ಷ್ಯ ಭವಿಷ್ಯತ್ ನಮ್ಮ ಜೀವಿತದ ಮೇಲೆ ಯಾವ ರೀತಿ ಪ್ರಮಾದ ತರ್ತು ಅಂದರೆ, ಈ ನಿರ್ಲಕ್ಷ್ಯಕ್ಕೆ ನಿತ್ಯ ಶಿಕ್ಷೆ ಅಂತಕ್ಕಂಥದ್ದು ನಾವು ಅನುಭವಿಸ್ಬೇಕಾಗ್ತದೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೆ ನಮ್ಮ ಜೀವಿತದಲ್ಲಿ ಈ ನಿರ್ಲಕ್ಷ್ಯದ ಬಗ್ಗೆ ನಾವು ಧ್ಯಾನ ಮಾಡುವಂಥ ಸಂದರ್ಭದಲ್ಲಿ ನನ್ನ ಪ್ರೀತಿ ದೇವರ ಮಕ್ಕಳೇ, ನನ್ನ ಮಾತುಗಳನ್ನು ಜಾಗೃತಿಯಿಂದ ಕೇಳ್ರಿ. ಇದು ಒಂದಾದರೆ, ಎರಡನೇದು ನಾವು ನೋಡ್ತೀವಿ ರಸ್ತೆ ನೇಮ ಅಂತ ಹೇಳಿರ್ತದೆ ರೀ. ಯಾವ ನೇಮ? ರಸ್ತೆ ನೇಮ ಅಂತ ಇರ್ತದೆ. ಒಂದೇಳೆ ರಸ್ತೆ ನಿಯಮ ಅಂತಕ್ಕಂಥದ್ದು ನಾವು ಪಾಲಿಸಲಿಲ್ಲಪ್ಪ ಅಂತಂದ್ರೆ ರೋಡ್ ಪ್ರಮಾದದಿಂದ ನಮ್ಮನ್ನು ತಪ್ಪಿಸ್ಲಿಕ್ಕೆ ಯಾರು ಬರಂಗಿಲ್ಲ ಅಂತೇಳಿ. ಹಲ್ಲೆಲೂಯಾ. ಈ ಟ್ರಾಫಿಕ್ ರೂಲ್ಸ್ ಇರ್ತದ್ರಿ. ಆ ಟ್ರಾಫಿಕ್ ರೂಲ್ಸ್ ಏನಿರ್ತಂದ್ರೆ, ಸಿಗ್ನಲ್ ಬಿದ್ದಾಗ ನಿಲ್ಬೇಕು. ನಾವು ಏನು ಮಾಡಬೇಕು? ನಿಲ್ಬೇಕು ನಾವು. ಆದ್ರೆ ನಾನು ಅನೇಕ ಸಲ ಪ್ರಯಾಣ ಮಾಡುವಾಗ ನಾನು ನೋಡ್ತೀನಿ, ನನ್ನ ಎಡಗಡೆ ನನ್ನ ಬಲಗಡೆಯಲ್ಲಿ ಯವನಸ್ಥರು ಅವ್ರ ಅವ್ವಪ್ಪ ಕಷ್ಟಪಟ್ಟು ಕೊಡಿಸಿದ ಒಂದು ಭಾರಿ ವೆಹಿಕಲ್ ಇರ್ತದೆ ಅವ್ರ ಕೈಯಲ್ಲಿ. ಸಿಗ್ನಲ್ ಬಿದ್ದಿರ್ತದ, ಆದರೆ ಅವ್ರಿಗೆ ನಿಂದಿರ್ಲಿಕ್ಕೆ ಏನಿರಲ್ಲ ರೀ, ಟೈಮ್ ಇರಲ್ಲ. ಅವ್ರಿಗೇನಿರಲ್ಲ, ಟೈಮ್ ಇರಲ್ಲ ಅವ್ರಿಗೆ. ಆ ಕಡೆ ಈ ಕಡೆ ನೋಡ್ತಾರೆ. ಗಾಡಿ ಹೆಂಗೆ ಹೋಯ್ತಾರೆ ಅಂತಂದರೆ, ಎದುರು ಅಶೋಕ್ ಲೈಲ್ಯಾಂಡ್ ಲಾರಿ ಹೊಂಟಿತ್ತಂದ್ರೆ ಅದಕ್ಕೆ ಹೋಗಿ ನಾ ಗುದ್ದದಂದ್ರೆ ಅದಕ್ಕೆ ಅದೇ ಬ್ಯಾಂಡ್ ಆಗ್ತದ, ಸ್ಪೀಡ್ನಾಗ ಹೋಗ್ತಾರೆ. ಅದೇ ಮೈಂಡ್ನಾಗ ಇರ್ತದೆ ಅವ್ರ ಬಲ್ಲಿ. ಇವ್ರು ಯಾವ ಸ್ಪೀಡ್ನಾಗ ಹೋಗ್ತಾರೆ ಅಂದರೆ, ಮುಂದೆ ಅಶೋಕ್ ಲೈಲ್ಯಾಂಡ್ ಲಾರಿ ಬಂದ್ರೂ ಇವ್ರು ಹೆಂಗಂದ್ರೆ ಅದಕ್ಕೆ ಹೋಗಿ ಗುದ್ದಿದ್ರು ಏನಾಗ್ತದ, ಲಾರಿನೇ ಬೆಂಡ್ ಆಗ್ತದ, ಅದ್ರ ಬಾಡಿನೇ ಬೆಂಡ್ ಆಗ್ತದ, ನನಗೇನೋ ಆಗಲ್ಲ ಸ್ಪೀಡ್ನಾಗ ಹೋಗ್ತಾರೆ. ಅಂಥವ್ರು ನಮ್ಮ ಹತ್ರ ನಿಮ್ಮಲ್ಲರ, ನಿಮ್ಮ ಏರಿಯಾದಾಗ ನಮ್ಮಲ್ಲಿ ಹಂಗೆ ಗಾಡಿ ನಡೆಸೋರು. ನಮ್ಮ ಏರಿಯಾದಾಗ ಹರ ಹಂಗೆ, ನಿಮ್ಮ ಏರಿಯಾದಾಗ ಹರ, ಎಲ್ಲ ಕಡೆಗೆ ಹರ. ಯಾಕಂದರೆ ವಾಸ್ತವವಾದಂಥ ಸಂಗತಿ ಇದು. ಆ ರೀತಿಗೆ ಹೋಗಿ ಎಷ್ಟೋ ಜನ ಯುವಕರು ತಮ್ಮ ಪ್ರಾಣ ಕಳ್ಕೊಂಡಿದ್ದಾರೆ ಅಂತೇಳಿ. ಅದಕ್ಕೆ ನನ್ನ ಪ್ರೀತಿಯ ದೇವರ ಮಕ್ಕಳೇ, ನಿರ್ಲಕ್ಷ್ಯದ ಬಗ್ಗೆ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಆ ಸಂದೇಶ ಮುಟ್ಟೋದಕ್ಕಿಂತ ಮುಂಚಿತವಾಗಿ, ಆ ಸಂದೇಶ ಬಿಚ್ಚೋದಕ್ಕಿಂತ ಮುಂಚಿತವಾಗಿ ನಮ್ಮ ಜೀವಿತದಲ್ಲಿ ನಾವು ನೋಡ್ತೇವೆ ರಸ್ತೆ ನಿಯಮ ಅದನ್ನು ನಾವು ನಿರ್ಲಕ್ಷ್ಯ ಮಾಡ್ದೇವೆ ಅಂತೇಳಿರಿ, ಜೀವಿತದಲ್ಲಿ ದೊಡ್ಡ ಒಂದು ಪ್ರಾಬ್ಲಮ್ ಬರ್ತದೆ ರೀ, ನಿತ್ಯ ಶಿಕ್ಷೆ ಬರ್ತದೆ ರೀ. ಎಷ್ಟೋ ಜನ ಕಾಲು ಮುರ್ಕೊಂಡವ್ರು, ಕೈ ಮುರ್ಕೊಂಡವ್ರು ನಾವು ಕೇಳಿದ್ರೆ ಅವ್ರು ಏನು ಹೇಳ್ತಾರೆ? ಯಾಕೆ ತಮ್ಮ ಹಿಂಗಾಗ್ಯದ ಅಂದ್ರೆ ಏನು ಹೇಳ್ತಾರೆ?
ಇಲ್ರಿ ನಾನು ಹೋಗ್ತಾ ಇದ್ದೆ, ಆದರೆ ಈ ಕಡೆಯಿಂದ ಲಾರಿ ಬರ್ತೈತೆ, ನಾ ಏನು ಮಾಡಿಲ್ಲ, ಸರಿಯಾಗಿ ನೋಡಿಲ್ಲ, ಸರಿಯಾಗಿ ಏನು ಮಾಡಿಲ್ಲ, ಗಮನಿಸಿಲ್ಲ. ಕೆಲವೊಂದು ಸಲ ಹೆಂಗಾಗ್ತಂದ್ರೆ ರಸ್ತೆ ನಿಯಮ ಹೆಂಗಿರ್ತಂದ್ರೆ ಎಷ್ಟು ಪಾಲಿಸಬೇಕಂದ್ರೆ, ಕೆಲವೊಂದು ಸಲ ನಾವು ಈ ಲೆಫ್ಟ್ ಸೈಡಿಂದ ಬರುವಂಥದ್ದು ನೋಡ್ಬೇಕು ನಾವು, ಕೆಲವೊಂದು ಸಲ ಈ ಕಡೆಯಿಂದ ಬರೋದು ನೋಡ್ಬೇಕು ನಾವು. ಅದಕ್ಕೆ ಕೆಲವೊಂದು ಸಲ ನಾವು ಈ ಕಡೆ ನಮ್ಮ ರೈಟ್ ಯಾರೂ ಬರಂಗಿಲ್ಲ ಅಂತೇಳಿ ಲೆಫ್ಟ್ ನೋಡ್ತಾ ಇರ್ತೀವಿ, ಅದ್ರ ರೈಟ್ ನಾವು ಬಂದು ನಮ್ಗೆ ಹೊಡಿತಾನೆ ರೀ ಕೆಲವೊಂದು ಸಲ. ಹೌದಲ್ಲ? ನಮ್ಗೆ ಗೊತ್ತಿರಲಾರ್ದೆ ಈ ಕಡೆಯಿಂದ ಬರ್ತಾನವ. ಅದಕ್ಕೆ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಈ ರಸ್ತೆ ನಿಯಮ ಅಂತಕ್ಕಂಥದ್ದು ಅದನ್ನು ನಾವು ನಿರ್ಲಕ್ಷ್ಯ ಮಾಡಿದೆವು ಅಂತೇಳಿರಿ. ಇನ್ನೂ ಕೆಲವೊಂದು ಯವನಸ್ಥರಿಗೆ ನೋಡ್ತೀನ, ಅದು ಮೊಬೈಲನ್ನು ಹಿಂಗೆ ಹಿಡ್ಕೋತಾರೆ, ಹಿಂಗೆ ಹಿಡ್ಕೊಂಡು ಹಿಂಗೆ ಹೋಗ್ತಾರೆ, ಮಾತಾಡ್ಕೊತ ಹಿಂಗೆ ಹೋಗ್ತಾರೆ. ಮೊದಲು ಎದುರುಗಡೆ ಹೋಗಿ ಒಬ್ಬನಿಗೆ ಹೊಡೆದು ಬಿಡ್ತಾರೆ, ಆಮೇಲೆ ಗಲಾಟೆ ಶುರು ಆಗ್ತದೆ. ಯಾವುದರಿಂದ ಇದು? ನಿರ್ಲಕ್ಷ್ಯ. ನೀವು ನನ್ನ ಜೊತೆಗಿರ ಸಬ್ಜೆಕ್ಟ್ ಏನದ ನಮ್ಮದು ಇವತ್ತು? ನಿರ್ಲಕ್ಷ್ಯ. ಅದಕ್ಕೆ ಮೊದಲನೇದಾಗಿ ನಮಗೆ ವಿದ್ಯೆ ಬಗ್ಗೆ ನಮಗೇನಿರ್ಬೇಕಂದ್ರೆ ನಿರ್ಲಕ್ಷ್ಯ ಇರಬಾರ್ದು. ಎರಡನೇದಾಗಿ ರಸ್ತೆ ನಿಯಮಗಳ ಬಗ್ಗೆ ನಮಗೆ ನಿರ್ಲಕ್ಷ್ಯ ಇರಬಾರ್ದು ರೀ. ಎಲ್ಲೇ ಹೋಗ್ರಿ, ನೀವು ಆಟೋಲ್ಲಿ ಹೋಗ್ರಿ, ಬಸ್ಸಲ್ಲಿ ಹೋಗ್ರಿ, ನಡ್ಕೊಂಡು ಹೋಗ್ರಿ, ಎಲ್ಲೇ ಹೋಗ್ರಿ, ರಸ್ತೆ ನಿಯಮ ಅಂತಕ್ಕಂಥದ್ದು ನಾವು ಏನು ಮಾಡಬೇಕು? ಪಾಲಿಸ್ಬೇಕು. ನಿರ್ಲಕ್ಷ್ಯ ಆ ಸ್ಥಳದಲ್ಲಿ ಮಾಡಬಾರ್ದು ರೀ. ಮೂರನೇದಾಗಿ ನಾವು ನೋಡ್ತೇವೆ ನನ್ನ ಪ್ರೀತಿದವ್ರ ಮಕ್ಕಳೇ, ಆರೋಗ್ಯದ ನಿಯಮ ಕೂಡ ಇರ್ತಾವ್ರಿ. ಏನಿರ್ತಾವ್ರಿ? ಆರೋಗ್ಯದ ಸೂತ್ರ ಕೂಡ ಇದೆ. ಆರೋಗ್ಯದ ವಿಷಯದಲ್ಲಿ ನಾವು ನಿರ್ಲಕ್ಷ್ಯ ಮಾಡಿದೀವಿ ಅಂತಂದರೆ ಜೀವಿತದಲ್ಲಿ ನಿತ್ಯ ಶಿಕ್ಷೆ ಅನುಭವಿಸ್ಬೇಕಾಗ್ತದೆ ರೀ. ಆರೋಗ್ಯ ಕೂಡ ಒಂದು ನೀತಿ ಇದೆ ರೀ, ಆರೋಗ್ಯಕ್ಕೂ ಕೂಡ ಒಂದು ಸೂತ್ರ ಇದೆ ರೀ. ಆರೋಗ್ಯದ ವಿಷಯದಲ್ಲಿ ನಾವು ಸ್ವಲ್ಪ ಅಜಾಗ್ರತೆ ವಹಿಸ್ತೀವಿ, ನಮ್ಮ ಆರೋಗ್ಯದ ವಿಷಯದಲ್ಲಿ ನಾವು ನಿರ್ಲಕ್ಷ್ಯ ಮಾಡಿದೀವಿ ಅಂತಂದರೆ ಜೀವಿತ ಪೂರ್ತಿ ಕಣ್ಣೀರು ಸುರಿಸ್ಬೇಕಾಗ್ತದೆ ರೀ. ನಮ್ಮ ಸ್ನೇಹಿತರಿದ್ದಾರೆ ಒಬ್ಬರು, ನಾವೆಲ್ಲಾದರೂ ರೆಸ್ಟೋರೆಂಟಲ್ಲಿ, ಹೋಟೆಲಲ್ಲಿ ನಾವು ಊಟಕ್ಕೆ ಹೋಗ್ತೀವಿ. ಅವಾಗ ಹೋದಾಗ ನಮ್ಮ ಜೊತೆ ಯಾವಾಗಲೂ ಒಂದು 4-6 ಜನ ಇರ್ತಾರೆ. ನಾವು ಊಟಕ್ಕೆ ಹೋದಾಗ ಆ ನಮ್ಮ ಒಬ್ಬ ಫ್ರೆಂಡ್ ಏನು ಮಾಡ್ತದೆ ಅಂದರೆ, ನಾವು ಜಾಸ್ತಿ ಏನಾದರೂ ತಿನ್ನಲಿಲ್ಲಪ್ಪ ಅಂತಂದರೆ ಹವ್ಯಾಸ ನಮಗೆ ತಿನ್ನಂಗಿಲ್ಲ. ಆತ ಒಂದು ಮಾತು ಹೇಳ್ತಾ ಇದ್ದೇನೆಂದರೆ, ಅರೇ अच्छा खाओ जी, जम के खाओ, कुछ बना के दिखाओ. ಜಮ್ ಕೆ ಖಾओ, ಕುಚ್ ಬನ್ ಕೆ ದಿಖಾओ. ಇದು ಯಾವಾಗನೂ ಡೈಲಾಗ್ ಹೇಳ್ತೀರ ಅವ್ರು ಊಟಕ್ಕೆ ಕುಂತಾಗ. ಹೆಂಗೆ ತಿನ್ಬೇಕಂತರಿ? ಜಮ್ ಕೆ ಖಾओ ಅಂದ್ರೆ ದಬಾಸ್ ತಿನ್ಬೇಕು. ಏನು ತಿಂದ್ರು ಹೆಂಗೆ ಸ್ವಲ್ಪ ಸ್ವಲ್ಪ ತಿನ್ಬಾರ್ದು. ಏನು ತಿನ್ಬೇಕು? ದಬಾಸ್ ತಿನ್ಬೇಕು. ಜಮ್ ಕೆ ಖಾओ, ಕುಚ್ ಬನ್ ಕೆ ದಿಖಾओ ಜಿ ಅಂತ ಈ ವರ್ಡ್ ಹೇಳ್ತೀರಿ. ನಮ್ಗೆ ಊಟಕ್ಕೆ ಕುಂತಾಗ ಈ ವರ್ಡ್ ಹೇಳ್ತೀರ ಅವರು. ನಾವು ಅಂತಿದ್ದೆವು, ಇಲ್ಲ ಸರ್ ಅದು ಆಮೇಲೆ, ಬಟ್ ಆರೋಗ್ಯದ ನಿಯಮನೂ ಇರ್ತದೆ, ಸ್ವಲ್ಪ ನೋಡಿ ಮಾಡಿ ತಿನ್ಬೇಕಂತ ನಾ ಹೇಳವ. ಅಂದ್ರೆ ಅವ್ರು ಕೇಳ್ತಾ ಇರಲಿಲ್ಲ. ಯಾರು ಎಷ್ಟು ತಿನ್ನಕತ್ತದ ತಿನ್ರಿ, ಅದು ಏನು ಅದ ನಿಮ್ಮ ತಿನ್ನಕ್ಕಾಗಲ್ಲ, ಅದು ಉಳಿಸ್ರಿ, ನಾನು ತಿಂತೀನಿ ಅಂತೀರವ್ರು. ನಾನು ಬೇಡ ಬೇಡ ಅಂತ ಹೇಳ್ತಾ ಇದ್ದೆ. ಕೊನೆಗೆ ಇದು ತಿಂದು ತಿಂದು ಏನಾಯ್ತಂದರೆ, ಒಂದು ದಿವಸ ಬ್ರದರ್ ನನಗೂ ಡಯಾಬಿಟೀಸ್ ಬಂದದ್ರಿ ಅಂದರು. ನನಗೂ ಶುಗರ್ ಬಂದದ್ರಿ ಅಂದರು. ನಾನಂದೆ, ನಾನು ಒಬ್ಬ ಶುಗರ್ ಪೇಷಂಟ್ ಇದ್ದೀನಿ, ಅದಕ್ಕೆ ಯಾಕೆ ನೀವು ಅಷ್ಟು ವರಿ ಮಾಡ್ಕೋತೀರಿ ಅಂದನ. ಹಾಂ, ಅದಕ್ಕೆ ಯಾಕಷ್ಟು ಬೇಜಾರು ಮಾಡ್ಕೋತೀರಿ ಅಂದೆ. ಅಂದಾಗ ಒಂದು ಮಾತು ಹೇಳಿದ್ರು ಅವ್ರು, ಕಣ್ಣೀರು ಹಾಕ್ತಾ ಒಂದು ಮಾತು ಹೇಳಿದ್ರು ಅವ್ರು, ಬ್ರದರ್ ಈಗಾಗಲೇ ನಮ್ಮ ಮನೆಯವರಿಗೆ ಶುಗರ್ ಬಂದದ, ಈಗಾಗಲೇ ನಮ್ಮ ಮನೆಯವ್ರಿಗೆ ಏನು ಬಂದದ? ಶುಗರ್ ಬಂದದ. ನನ್ನ ಮಕ್ಕಳು ಇನ್ನೂ ಏನಾದರೆ ಚಿಕ್ಕ ಚಿಕ್ಕವ್ರು ಇದ್ದಾರೆ. ಒಂದು ವೇಳೆ ನಾನು ದೇವ್ರಿಗೆ ಬೇಡ್ಕೊಳ್ತಾ ಇದ್ದೆ ಏನಂತ, ದೇವ್ರೆ ನನ್ನ ದೇಹದಾಗ ಉಸಿರು ತನಕ ನನಗೆ ಶುಗರ, BP ಇದು ಯಾವುದು ಬರಬೇಡ್ದಪ್ಪ. ನನಗೆ ರೊಕ್ಕ ಕೊಡಬೇಡ, ಬೆಳ್ಳಿ ಕೊಡಬೇಡ, ಬಂಗಾರ ಕೊಡಬೇಡ, ನನಗೆ ಆರೋಗ್ಯ ಒಂದು ಕೊಡು ನನಗೆ ಅಂತನ ನಾನು ಡೈಲಿ ಪ್ರೇಯರ್ ಇತ್ತು ಸರ್. ಇದು ಯಾವ ಪ್ರೇಯರ್? ಹಾಂ, ಏನು ಬೇಕು? ಹಾಂ, ಯಾಕಂದರೆ ನನ್ನ ಮಕ್ಕಳಿನ ಏನಾರ ಸಣ್ಣವ್ರ, ಆಗಾಗಲೇ ನಮ್ಮ ಮಿಸ್ಸಸ್ಗೆ ಏನು ಬಂದದ? ಶುಗರ್ ಬಂದದ. ನನಗೂ ಒಂದು ವೇಳೆ ಶುಗರಪ್ಪ ಅಂತಂದರೆ, ಇಬ್ಬರು ಶುಗರ್ ಪೇಷಂಟ್ ಅಂದರೆ ಮಕ್ಕಳನ್ನ ಇನ್ನೂ ಸಾಕಬೇಕು, ಬೆಳೆಸಬೇಕು, ಎಜುಕೇಷನ್ ಕೊಡಿಸ್ಬೇಕು, ಇನ್ನೂ ನಾವು ದುಡಿಬೇಕು, ಸಂಪಾದನೆ ಮಾಡಬೇಕು, ಆ ಮಕ್ಕಳಿಗೊಂದು ಬದುಕು ಕಟ್ಟಬೇಕು ಅಂತೇಳಿ ಎರಡೂ ಕಣ್ಣಿಂದ ನೀರು ಹೋಗ್ತಾ ಇತ್ತು ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ನನ್ನ ಪ್ರೀತಿ ದೇವ್ರ ಮಕ್ಕಳೇ,
ನಾನು ಹೇಳಿದೆ ಅವ್ರಿಗೆ, ಬ್ರದರ್ ನಾನು ಹೇಳ್ತಾ ಇದ್ದೆ ಅಲ್ಲ ಅವಾಗ ನಾನು ನಿಮ್ಗೆ ಹೇಳ್ತಾ ಇದ್ದಲ್ಲ ಅವಾಗ ಸ್ವಲ್ಪ ನಾವು ಎಲ್ಲಾದರೂ ಹೋದರೆ ಏನು ಮಾಡಬೇಕು? ಹಾಂ, ಸ್ವಲ್ಪನೇ ತಿನ್ನಬೇಕು. ಯಾಕಂದ್ರೆ ನಮ್ಮ ದೇಹ ಅಂತಕ್ಕಂಥದ್ದು ದೇವರು ಅದನ್ನು ಆ ರೀತಿಗೆ ಮಾಡಿದ್ದಾನೆ. ಆದರೆ ದೇವರು ಒಂದು ಮಾತು ಹೇಳಿದ್ದಾನೆ, ಯಾವನು ನನ್ನ ಆಲಯವನ್ನು ಕೆಡಿಸ್ತಾನೋ ಅವನನ್ನು ನಾನೇನು ಮಾಡ್ತೀನಿ? ಬರೆದ ಬೈಬಲ್ನಾಗ ಇದು ಓದ್ತೀವಿ, ಇದು ಇನ್ನೊಬ್ಬರಿಗೆ ಹೇಳ್ತೀವಿ, ಆದರೆ ನಾವು ಪಾಲನೆ ಮಾಡಲ್ಲ. ಹೌದಲ್ಲ? ಇನ್ನೊಬ್ಬರಿಗೆ ಹೇಳ್ತೀವಿ, ಯಾವನಾದರೂ ನನ್ನ ಆಲಯವನ್ನು ಕೆಡಿಸಿದರೆ ನಾನು ಅವನನ್ನು ಕೆಡಿಸುವೆನಂತ ಸ್ಪಷ್ಟವಾಗಿ ಬರೆದ ಬೈಬಲ್ನಾಗ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಈ ಆರೋಗ್ಯದ ಬಗ್ಗೆ ಒಂದು ವೇಳೆ ನಾವು ನಿರ್ಲಕ್ಷ್ಯ ವಹಿಸ್ತೀವಿ ಅಂತೇಳಿರಿ, ಬರುವಂಥ ದಿನಮಾನಗಳಲ್ಲಿ ನಮ್ಮ ಜೀವಿತದಲ್ಲಿ ನಿತ್ಯ ಶಿಕ್ಷೆ ಅಂತಕ್ಕಂಥ ಅನುಭವಿಸ್ಬೇಕಾಗ್ತದೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವ್ರ ಸನ್ನಿಧಿಗೆ ಬಂದಿರುವಂತೆಲ್ಲ ನನ್ನ ದೇವ್ರ ಜನರೇ, ಇವತ್ತು 2ನೇ ಕಾಲವೃತ್ತಾಂತಗಳ ಪುಸ್ತಕ 29ನೇ ಅಧ್ಯಾಯ 11ನೇ ವಚನದಲ್ಲಿ, ನನ್ನ ಪ್ರಿಯ ಮಕ್ಕಳೇ, ನಾನು ಆರಿಸ್ಕೊಂಡಿರುವಂಥ ಪ್ರಜೆಗಳೇ, ನನ್ನ ಸನ್ನಿಧಿಗೆ ನನ್ನ ಪಾದ ಬಂದಿರುವಂಥ ಎಲ್ಲ ದೇವ್ರ ಮಕ್ಕಳೇ, ನೀವು ನಿರ್ಲಕ್ಷ್ಯ ಮಾಡಬೇಡ್ರಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ ಅಂತೇಳಿ. ಹಲ್ಲೆಲೂಯಾ. ನಿರ್ಲಕ್ಷ್ಯ ಮಾಡಬೇಡ್ರಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಹಾಗಾದರೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಆಶೀರ್ವಾದಗಳನ್ನು ತಪ್ಪಿಸುವಂಥ ಕೆಲವೊಂದು ನಿರ್ಲಕ್ಷ್ಯಗಳಿವೆ. ನಮ್ಮ ಜೀವಿತವನ್ನು ಮೂರಾಬಟ್ಟೆ ಮಾಡುವಂಥ ಕೆಲವೊಂದು ನಿರ್ಲಕ್ಷ್ಯಗಳು ನಮ್ಮ ಜೀವಿತದಲ್ಲಿವೆ. ನಮ್ಮ ಬದುಕನ್ನು ಹಾಳು ಮಾಡುವಂಥ ನಿರ್ಲಕ್ಷ್ಯಗಳು ನಮ್ಮ ಜೀವಿತದಲ್ಲಿ ಕೆಲವೊಂದುಗಳಿವೆ. ನಮ್ಮ ಬದುಕನ್ನು ಶಾಪಗ್ರಸ್ತವಾಗಿ ಮಾಡುವಂಥ ನಿರ್ಲಕ್ಷ್ಯಗಳು ಕೆಲವೊಂದು ನಮ್ಮ ಜೀವಿತದಲ್ಲಿವೆ. ನಮ್ಮ ಬದುಕನ್ನು, ನಮ್ಮ ಜೀವಿತವನ್ನು, ನಮ್ಮ ಕನಸನ್ನು ನುಚ್ಚು ನೂರು ಮಾಡುವಂಥ ನಿರ್ಲಕ್ಷ್ಯಗಳು ನಮ್ಮ ಜೀವಿತದಲ್ಲಿವೆ. ಸಹೋದರನೇ, ಸಹೋದರಿ, ಯವನಸ್ಥ ಮಗಳೇ, ಇಂಥ ಅನೇಕ ನಿರ್ಲಕ್ಷ್ಯಗಳು ನಮ್ಮ ಬದುಕಿನಲ್ಲಿ, ನಮ್ಮ ಜೀವಿತದಲ್ಲಿವೆ. ಆದರೆ ಇವತ್ತು ಅವೆಲ್ಲವುಗಳ ಬಗ್ಗೆ ನಿಮ್ಮ ಜೊತೆ ನಾನು ಮಾತಾಡೋಂಗಿಲ್ಲ. ನೀವು ಆಶೀರ್ವಾದಗಳನ್ನು ಕಳ್ಕೊಳ್ಬಾರ್ದು. ದೇವರು ನಿಮ್ಗೆ ಕರೆದಂಥ ಉದ್ದೇಶವನ್ನು, ದೇವರು ನಿಮ್ಗೆ ಆರಿಸ್ಕೊಂಡಂಥ ಒಂದು ಗ್ರಹಿಕೆಯನ್ನು ನೀವು ಗ್ರಹಿಸ್ಕೊಳ್ಬೇಕನ್ನುವಂಥ ಒಂದು ಹೃದಯ ಭಾರ ನನ್ನಲ್ಲಿದೆ ಅಂತೇಳಿರಿ. ಹಲ್ಲೆಲೂಯಾ. ಇಲ್ಲಿ ಕೂಡಿ ಬಂದಿರುವಂಥ ನೀವಾಗಲಿ ಮತ್ತು ನನ್ನ ಧ್ವನಿಯನ್ನು ಕೇಳುವಂಥ ಯಾರೇ ಆಗಲಿ, ನಮ್ಮ ಜೀವಿತದಲ್ಲಿ ನಾವು ನಿರ್ಲಕ್ಷ್ಯವನ್ನು ಮಾಡಿ ದೇವರ ಈ ಲೋಕದಲ್ಲಿ ಇಟ್ಟಿರುವಂಥ ಆಶೀರ್ವಾದಗಳನ್ನ ನಾವು ಕಳ್ಕೊಳ್ಬಾರ್ದು ಅನ್ನೋದೇ ನನ್ನ ಹೃದಯದಲ್ಲಿರುವಂಥ ದೊಡ್ಡ ಭಾರ ಇದೆ ಅಂತೇಳಿರಿ. ಹಲ್ಲೆಲೂಯಾ. ಪ್ರತಿಯೊಬ್ಬರು ಆಶೀರ್ವಾದ ಹೊಂದಬೇಕು. ಪ್ರತಿಯೊಬ್ಬರು ನಾವು ದೇವ್ರ ಮಕ್ಕಳಾದಂಥ ನಾವೆಲ್ಲರೂ ಕೂಡ ದೇವರ ವಾಗ್ದಾನದ ಫಲಗಳನ್ನು ನಾವು ಹೊಂದಬೇಕು ಮತ್ತು ಅನುಭವಿಸ್ಬೇಕಂತೇಳಿರಿ. ಆವಾಗಲೇ ನಮ್ಮ ಕ್ರಿಸ್ತಿಯ ಜೀವಿತ ಅಂತಕ್ಕಂಥದ್ದು ಸಾರ್ಥಕ ಆಗ್ತದೆ ಅಂತೇಳಿರಿ. ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇವತ್ತು ಕೆಲವೊಂದು ನಿರ್ಲಕ್ಷ್ಯಗಳ ಬಗ್ಗೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ನಿಮ್ಮ ಬದುಕಿನಲ್ಲಿ, ನಿಮ್ಮ ಜೀವಿತದಲ್ಲಿ ನಿರ್ಲಕ್ಷ್ಯ ಇದ್ದಪ್ಪ ಅಂದರೆ ನಿಮ್ಮ ಜೀವಿತ ಮೂರಾಬಟ್ಟೆ ಆಗ್ತದ್ರಿ. ನಿಮ್ಮ ಜೀವಿತ ನಾಶನ ಆಗ್ತದ್ರಿ. ನಿಮ್ಮ ಬದುಕಿನಲ್ಲಿ ಶಾಪಕ್ಕೆ ನೀವು ಕಾರಣರಾಗ್ತೀರಿ. ನಿಮ್ಮ ಜೀವಿತದಲ್ಲಿ ಈ ಸ್ಥಳಕ್ಕೆ ಬಂದು ಕಾಣಿಕೆ ಕೊಟ್ಟು ಉಪವಾಸ ಮಾಡಿ, ನೀವು ಧಾರ್ಮಿಕ ಭಕ್ತಿ ಮಾಡಿ ಯಾವುದೇ ಮೇಲನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ. ನೀವು ಒಂದು ವೇಳೆ ಎಲ್ಲವನ್ನು ಮಾಡಿ ನಿರ್ಲಕ್ಷ್ಯ ನಿಮ್ಮ ಜೀವಿತದಲ್ಲಿ ತಪ್ಪ ಅಂತಂದ್ರೆ ಜಾಗ್ರತೆಯಿಂದ ಕೇಳ್ರಿ. ದೇವರ ಹೃದಯ ಭಾರದಿಂದ ಇಂಥ ನಿರ್ಲಕ್ಷ್ಯ ತನ್ನ ಮಕ್ಕಳಲ್ಲಿ ಇರಬಾರ್ದು ಎಂಬುದಾಗಿ ಆಸೆ ಪಡ್ತಾ ಇದ್ದೇನೆ ಅಂತೇಳಿ. ಹಲ್ಲೆಲೂಯಾ. ಬನ್ನಿ ನನ್ನ ಪ್ರೀತಿ ಇದ್ದವ್ರ ಮಕ್ಕಳೇ, ನಂಬರ್ 1 ನಮ್ಮ ಜೀವಿತದಲ್ಲಿ ಇವತ್ತು ಯಾವ ನಿರ್ಲಕ್ಷ್ಯ ನಮ್ಮಲ್ಲಿ ಇರಬಾರ್ದು, ಯಾವುದು ನಾವು ನಿರ್ಲಕ್ಷ್ಯ ಮಾಡಬಾರ್ದಪ್ಪ ಅಂತಂದ್ರೆ ನಂಬರ್ 1 ನಾವು ನೋಡ್ತೇವೆ. ವಿಮೋಚನೆ ಕಾಂಡ 20ನೇ ಅಧ್ಯಾಯದಲ್ಲಿ ದೇವರು ನಮ್ಮ ಜೀವಿತಕ್ಕೆ ಬಹಳ ಪ್ರಾಮುಖ್ಯ ಪಟ್ಟಂತ ಒಂದು ವಚನ ಕೊಟ್ಟಿದ್ದಾನೆ, ಒಂದು ಮಾತು ಹೇಳಿದ್ದಾನೆ, ಒಂದು ಆಜ್ಞೆ ಕೂಡ ಕೊಟ್ಟಿದ್ದಾನೆ. ಏನ್ ಆಜ್ಞೆ ಕೊಟ್ಟಿದ್ದಾನಪ್ಪ ಅಂತಂದ್ರೆ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ನನ್ನ ಬೈಬಲ್ನಲ್ಲಿ, ನಿನ್ನ ದೇವರಾದಂಥ ಯೆಹೋವನು ನೇಮಿಸಿದಂತ ಆತನ ವಿಶ್ರಾಂತಿ ದಿನವನ್ನು, ಆತನ ಸಬ್ಬತ್ ದಿನವನ್ನು ನೀನು ಅಲಕ್ಷ್ಯ ಮಾಡಬಾರದು ಎಂಬುದಾಗಿ ನನ್ನ ಬೈಬಲ್ನಲ್ಲಿ ಬರೆದಿದೆ ಅಂತ ಹೇಳಿ. ಹಲ್ಲೆಲೂಯಾ. ತೆಗಿಬೇಡ್ರಿ ಯಾರು ಕೂಡ, ಎಲ್ಲರಿಗೂ ಗೊತ್ತಿದೆ ವಚನ. ನಾನು ಮುಂದೆ ಹೋಗ್ತೀನಿ. ನಿಮ್ಮ ಸಮಯವನ್ನು ಉಳಿಸ್ಬೇಕಂತ ಇದ್ದೀನಿ ನಾನು. ಎಲ್ಲರಿಗೆ ಗೊತ್ತಿರುವಂಥ ವಾಕ್ಯಗಳು, ಪ್ರತಿಯೊಬ್ಬರು ಪರಿಚಯ ಇರುವಂಥ ಮಾತುಗಳು ಇವೆಲ್ಲ ಕೂಡ ಬೈಬಲ್ನಲ್ಲಿ ಬರೆದಿರುವಂಥ ಮಾತುಗಳು. ನೀವು ಮನೆಗೆ ಅನೇಕ ಸಲ 10 ಸಲ ನೀವು ಧ್ಯಾನ ಮಾಡ್ತೀರಿ ಮಾತುಗಳು. ಬಟ್ ನಮ್ಮ ಜೀವಿತದಲ್ಲಿ ಎಷ್ಟು ಸಲ ನಾವು ನಮ್ಮ ಜೀವಿತದಲ್ಲಿ ನಮಗಿರುವಂಥ ಪರಿಸ್ಥಿತಿಗಳಿಗೆ ಕಾರಣಗಳೇನಾಗ್ತವೆ ಅಂದರೆ, ನಂಬರ್ 1 ಮೊಟ್ಟ ಮೊದಲದಾಗಿ ನಮ್ಮ ಜೀವಿತಕ್ಕೆ ಆಶೀರ್ವಾದ ಬೇಕಪ್ಪ ಅಂತಂದ್ರೆ, ನಮ್ಮ ಜೀವಿತ ಸುಖಮಯವಾಗಬೇಕಪ್ಪ ಅಂತಂದ್ರೆ, ನಮ್ಮ ಜೀವಿತ ನಾವು ಉನ್ನತಿಗೆ ಬರಬೇಕಪ್ಪ ಅಂತಂದ್ರೆ, ದೇವರು ಹೇಳಿರುವಂಥ ಮೊಟ್ಟ ಮೊದಲೇ ಆಜ್ಞೆ ಏನಪ್ಪ ಅಂತಂದ್ರೆ, ನಿನ್ನ ದೇವರ ದಿನವನ್ನು ನೀನು ಏನು ಮಾಡಬೇಡ ಅಂದ್ರೆ ನಿರ್ಲಕ್ಷ್ಯ ಮಾಡಬೇಡ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ನೀನು ದೇವರ ದಿನವನ್ನು ನಿರ್ಲಕ್ಷ್ಯ ಮಾಡಬೇಡ. ನಿನ್ನ ಆಶೀರ್ವಾದ ಅದರಲ್ಲಿ ಇದೆ. ನಾವು ನೋಡ್ತೇವೆ, ದೇವರು
ಐಗುಪ್ತ ದೇಶದಿಂದ ಇಸ್ರೇಲ್ ಜನರನ್ನು ಅಂತ ದುರಾವಸ್ಥೆಯಿಂದ, ಅಂತ ಕಷ್ಟದಿಂದ, ಅಂತ ಗುಲಾಮತನದಿಂದ, ಎಷ್ಟೋ ಭಯಂಕರವಾದಂತಹ ಒಂದು ಕಷ್ಟದಿಂದ ದೇವರು ಮೋಶೆ ಮೂಲಕವಾಗಿ ನಾವು ನೋಡ್ತೇವೆ. ಆ ಭಯಂಕರವಾದಂಥ ಕಷ್ಟದಿಂದ ಅವರನ್ನು ಬಿಡಿಸಿ ಹಾಲು ಜೇನು ಹರಿಯುವಂಥ ದೇಶದಲ್ಲಿ ಬಂದ ಮೇಲೆ ದೇವರವರಿಗೊಂದು ನೇಮವನ್ನು ಮಾಡ್ತಾನೆ. ದೇವರವರಿಗೊಂದು ಆಜ್ಞೆಯನ್ನು ಕೊಡ್ತಾನೆ. ಏನು ಆಜ್ಞೆ ಕೊಡ್ತಾನಪ್ಪ ಅಂದ್ರೆ, ನೀವು ನಿಮ್ಮ ದೇವರ ದಿನವನ್ನು ಏನು ಮಾಡಬಾರ್ದು, ನೀವು 6 ದಿವಸ ಎಲ್ಲ ಕಷ್ಟಪಟ್ಟು ಕೆಲಸ ಮಾಡ್ರಿ, ಕೂಲಿ ಮಾಡ್ರಿ, ವ್ಯಾಪಾರ ಮಾಡ್ರಿ, ಬಿಸ್ನೆಸ್ ಮಾಡ್ರಿ, ಮತ್ತೊಂದು ಮಾಡ್ರಿ, ಮಗದೊಂದು ಮಾಡ್ರಿ, ಬಟ್ ನಿಮ್ಮ ದೇವರಾದಂಥ ಯೆಹೋವನು ಆತನು ಪ್ರತ್ಯೇಕಿಸಿಕೊಂಡಂಥ ತನ್ನ ದಿನವನ್ನು, ದೇವರ ದಿನವನ್ನು ಏನು ಮಾಡಬೇಡ, ನಿರ್ಲಕ್ಷ್ಯ ಮಾಡಬೇಡ್ರಿ. ಇಸ್ರಾಯೇಲರಿಗೆ ಖಂಡಿತ ಒಂದು ಆಜ್ಞೆ ಹೇಳ್ತಾನೆ, ನಿಮ್ಮ ಗೋದಲಿಯಲ್ಲಿ ಕಟ್ಟಿರುವಂಥ ಎತ್ತುಗಳನ್ನು ಸಹ, ಕತ್ತೆಗಳನ್ನು ಸಹ ಅದರಿಂದ ಬಿಚ್ಚಬೇಡ್ರಿ ಎಂಬುದಾಗಿ ದೇವರು ಆಜ್ಞೆ ಕೊಡ್ತಾನೆ ಅಂತ ಹೇಳಿ. ಹಲ್ಲೆಲೂಯಾ. ನಿಮ್ಮ ಒಲೆಯಲ್ಲಿ ಯಾವುದೇ ಬೆಂಕಿ ಕೂಡ ನೀವು ಹಾಕಬೇಡ್ರಿ ಎಂಬುದಾಗಿ ಇಸ್ರಾಯೇಲರಿಗೆ ಆಜ್ಞೆ ಕೊಟ್ಟಿರ್ತಾನೆ ಅಂತ ಹೇಳಿ ದೇವರು. ಆದರೆ ನಾವು ಶೋಚನೆಯ ಸಂಗತಿ ಏನಪ್ಪ ಅಂದರೆ, ಒಂದು ದುಃಖದ ಸಂಗತಿ ಏನಪ್ಪ ಅಂತಂದರೆ, ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಯಾವಾಗ ನಾವು ಅರಣ್ಯಕಾಂಡ 15ನೇ ಅಧ್ಯಾಯಕ್ಕೆ ಬರ್ತೀವೋ, ಇಷ್ಟೊಂದು ಕಠಿಣವಾದಂಥ ಆಜ್ಞೆ ದೇವರು ಒಂದು ಸಣ್ಣ ಮಾತು ಹೇಳಿದ್ರು ಕೂಡ 6 ದಿವಸ ಎಲ್ಲ ದುಡಿರಿ, 6 ದಿವಸ ಕಷ್ಟಪಡ್ರಿ, 6 ದಿವಸ ವ್ಯಾಪಾರ ಮಾಡ್ರಿ, 6 ದಿವಸ ಉದ್ಯೋಗ ಮಾಡ್ರಿ, 6 ದಿವಸ ಏನು ಮಾಡಬೇಕೆಲ್ಲ ಮಾಡ್ರಿ, ಆದರೆ 7ನೇ ದಿನ ಅದು ನನ್ನ ದಿನ, ನನ್ನ ವಿಶ್ರಾಂತಿ ದಿನ ಆಗಿರೋದ್ರಿಂದ ನನ್ನ ವಿಶ್ರಾಂತಿಯಲ್ಲಿ ನೀವೆಲ್ಲರೂ ಕುಟುಂಬವಾಗಿ ಬಂದು ಸೇರಬೇಕು. ದೇವರ ದಿನವನ್ನು ನೀವೇನು ಮಾಡಬೇಡ, ನಿರ್ಲಕ್ಷ್ಯ ಮಾಡಬೇಡ್ರಿ ಎಂಬುದಾಗಿ ದೇವರು ಖಂಡಿತವಾಗಿ ಒಂದು ಆಜ್ಞೆ ಕೊಟ್ಟರು ಕೂಡ ನಾವು ನೋಡ್ತೇವೆ. 6 ಲಕ್ಷ ಇಸ್ರಾಯೇಲ್ ಜನರಲ್ಲಿ ಒಬ್ಬ ಮನುಷ್ಯನ ತಲೆಗೆ ಏನಾಗ್ತದೋ ಗೊತ್ತಾಗಿಲ್ಲ, ಒಬ್ಬ ಮನುಷ್ಯನ ತಲೆಯಲ್ಲಿ ಏನು ಬರ್ತದೋ ಗೊತ್ತಾಗಿಲ್ಲ, ಅವನ ಮನೆಯಲ್ಲಿ ಹೆಂಡತಿ ಆತನಿಗೆ ಏನು ಹೇಳ್ತಾಳೋ ಗೊತ್ತಾಗಿಲ್ಲ. ಆದ್ರೆ ಆತನ ಏನ್ ಮಾಡ್ತಾನಪ್ಪ ಅಂತಂದ್ರೆ, ಕಟ್ಟಿಗೆ ಆರಿಸೋದಕ್ಕಾಗಿ ಆತನ ಅಡವಿಗೆ ಹೋಗ್ತಾನೆ ಅಂತ ಹೇಳಿ. ಹಲ್ಲೆಲೂಯಾ. ಬಹುಶಃ ಮನೆಯಲ್ಲಿ ಹೆಂಡತಿ ಹೇಳಿರ್ಬೇಕು, ಕಟ್ಟಿಗೆ ಕಲಸ ಆಗ್ಯಾವ್ರಿ, ನಾಳೆ ಅಡಿಗೆ ಮಾಡೋಕ್ಕೆ ಏನೂ ಇಲ್ಲ, ಕಟ್ಟಿಗೆ ಬೇಕಂತೇಳಿ ಹೆಂಡತಿ ಹೇಳಿರ್ಬೇಕು. ನನಗನ್ನಿಸ್ತದ. ಹೌದಾ ಬ್ರದರ್? ಓಕೆನಾ? ಬಹುಶಃ ಹೇಳಿರ್ಬೇಕು, ಹೆಂಡತಿ ಹೇಳಿರ್ಬೇಕು ಮನೆಯಲ್ಲಿ ಕಟ್ಟಿಗೆ ಇಲ್ಲ ಅಂತೇಳಿ. ಬಟ್ ನಾವು ನೋಡ್ತೇವೆ ಅರಣ್ಯಕಾಂಡ ಪುಸ್ತಕದಲ್ಲಿ ನಾವು ನೋಡ್ತೇವೆ, ಯಾವಾಗ ಈ ಇಡೀ ಇಸ್ರಾಯೇಲ್ ಜನರು ದೇವರು ಹೇಳುವಂಥ ಕಟ್ಟಪ್ಪಣೆ ಮೇಲೆ ಅವರ ಮನಸ್ಸು ಹೃದಯ ಅದು ಇಟ್ಕೊಂಡು ಅವರು ಕೂತ್ಕೊಂಡು ಪಾಲನೆ ಮಾಡ್ತಾ ಇದ್ರು. ಆದರೆ ಒಬ್ಬ ಮನುಷ್ಯನ ಏನ್ ಮಾಡ್ತಾನಂದ್ರೆ, ಅಡವಿಯಲ್ಲಿ ಹೋಗಿ ಕಟ್ಟಿಗೆಯನ್ನು ಆರಿಸೋದನ್ನು ಸಬ್ಬತ್ ದಿನದಲ್ಲಿ, ವಿಶ್ರಾಂತಿ ದಿನದಲ್ಲಿ ಇಸ್ರಾಯೇಲರ ನಾಯಕರು ನೋಡ್ತಾರೆ. ಯಾವಾಗ ಇಸ್ರಾಯೇಲರು ನೋಡಿದಾಗ ಅದನ್ನು ಬಂದು ಮೋಸೆಗೆ ಹೇಳ್ತಾರೆ. ಯಾವಾಗ ಮೋಸೆಗೆ ಇದನ್ನು ಹೇಳ್ತಾರೋ, ಮೋಸೆಗೆ ಹೇಳಿದಾಗ ಸರಿ ಆತನನ್ನು ವಿಚಾರಿಸೋಣದಾಗಿ ನಾವು ನೋಡ್ತೇವೆ. ದೇವರು ಕೊಟ್ಟಂತ ಆಜ್ಞೆ ಇಷ್ಟು ಜನರು ಪಾಲಿಸುವಾಗ ಈ ಒಬ್ಬ ವ್ಯಕ್ತಿ ಅರಣ್ಯದಲ್ಲಿ ಕಟ್ಟಿಗೆ ಆರಿಸ್ತಾ ಇದ್ದಾನಪ್ಪ ಅಂತಂದ್ರೆ ಏನಿತ್ತನ ಪರಿಸ್ಥಿತಿ ಅಂತೇಳಿ ಆತನನ್ನು ಕರೆದು, ಏನಪ್ಪ ದೇವ್ರು ನಮಗಂತ ದುರಾವಸ್ಥೆಯಿಂದ ತಪ್ಪಿಸ್ದ, ದೇವ್ರು ನಮಗಂತ ಕಷ್ಟದಿಂದ ತಪ್ಪಿಸ್ದ, ಆ ಫರೋನ ಗುಲಾಮ್ ತಂದ ನಮಗೆ ತಪ್ಪಿಸ್ದ, ಇಂಥ ದುರಾವಸ್ಥೆ ಬದುಕು ಶಾಪ ವ್ಯವಸ್ಥೆಯಿಂದ ದೇವರು ನಮಗೆ ತಪ್ಪಿಸ್ದ. ಇವಾಗ ಬರುವಂಥ ಉಪದ್ರವಗಳೆಲ್ಲ ತಪ್ಪಿಸಿ ದೇವರು ನಮಗೆ ಹಾಲು ಜನ ಇರುವಂಥ ದೇಶದಲ್ಲಿ ನಮಗೆ ಕಟ್ಟದಿರುವಂಥ ಮನೆಗಳನ್ನು ಕೊಟ್ಟಿದ್ದಾನೆ, ನಾವು ತೋಡದಿರುವಂಥ ಬಾವಿಗಳನ್ನು ನಮ್ಗೆ ಕೊಟ್ಟಿದ್ದಾನೆ, ಬಿತ್ತದೇ ಇರುವಂಥ ಹೊಲಗಳನ್ನು ನಮಗಾಗಿ ಸಿದ್ಧಪಡಿಸಿ ದೇವರು ಕೊಟ್ಟಿದ್ದಾನೆ. ಇಷ್ಟೊಂದು ಕೊಟ್ಟಿರುವಂಥ ಸಂದರ್ಭದಲ್ಲಿ ಒಂದೇ ಒಂದು ದಿನ ದೇವ್ರ ದಿನ ನೀನು ಕೆಲಸ ಮಾಡಬೇಡ, ನಿರ್ಲಕ್ಷ್ಯ ಕೆಲಸ ಮಾಡಬೇಡ ಅಂತ ಹೇಳಿದ್ರೆ ಕಟ್ಟಿಗೆ ಆರಿಸ್ಲಕ್ಕೆ ಯಾಕೆ ಹೋಗಿದೆ ಎಂಬುದಾಗಿ ಆತನಿಗೆ ಕೇಳ್ತಾರೆ. ಆತನು ಆಜ್ಞೆ ಮುರಿದು ದೇವರ ಮಾತನ್ನು ನಿರ್ಲಕ್ಷ್ಯ ಮಾಡ್ತಾನೆ ಅಂತೇಳಿ. ಆ ಮಾತು ಯಾರು ಹೇಳ್ತಾರೆ? ಮೋಸ ಹೇಳಿರ್ತಾನ? ಯಾರು ಹೇಳಿರ್ತಾರೆ ಈ ಮಾತು? ಯಾರ ಮಾತು ನಿರ್ಲಕ್ಷ್ಯ ಮಾಡ್ತಾನವ ಅಂದ್ರೆ ದೇವ್ರ ಮಾತಂದ್ರೆ ಕಿಮ್ಮತ್ತಿಲ್ಲ ಅವನಿಗೆ. ಮತ್ತು ದೇವ್ರ ಮಾತೇ ಕಿಮ್ಮತ್ತಿಲ್ಲ ಅಂದಮೇಲೆ ಅವ ಲೋಕದಾಗ ಯಾರು ಮಾತು ಕೇಳ್ತಾನೆ? ಯಾರಿಗೆ ಅಂತ ಹೇಳ್ತಾನೆ? ಅವ ನಾಯಕನಿಗೆ ಏನಂತ ಹೇಳಲ್ಲ, ಪಾಸ್ಟರ್ಗೆ ಏನಂತ ಹೇಳಲ್ಲ ಅವ. ಯಾಕ? ಇದು ಹೇಳಿದ್ದು ಪಾಸ್ಟರ್ ಅಲ್ಲ, ಇದು ಹೇಳಿದ್ದು ನಾಯಕ ಅಲ್ಲ. ಯಾರು ಹೇಳಿದ್ದು? ದೇವ್ರು ಹೇಳಿದ್ದು. ಈತ ಯಾರ ಮಾತು ಕೇಳಿಲ್ಲ? ದೇವ್ರ ಮಾತು ಕೇಳಿಲ್ಲ. ಮೋಸೆ ಅಂತನ ನಂದರೆ ಆಜ್ಞೆ ಅಲ್ಲಿದು, ಇದು ಯಾರ್ದ ಆಜ್ಞೆ? ಇದು ದೇವ್ರದ. ಸರಿ, ಈ ವಿಷಯದಲ್ಲಿ ದೇವರೇನು ಹೇಳ್ತಾನ? ದೇವರಿಗೆ ಕೇಳಮಂತಾನ ಮೋಸೆ. ಯಾಕಂದ್ರೆ ನಾನಿದು ನೇಮಕ ಮಾಡಿಲ್ಲ, ನನ್ನ ನೇಮ ಅಲ್ಲ, ಇದು ನನ್ನ ಆಜ್ಞೆ ಅಲ್ಲ, ಇದು ನನಗೆ ಸಂಬಂಧಪಟ್ಟಿದ್ದಲ್ಲ, ಬಟ್ ಇದು ದೇವ್ರದದ. ಇದು ಯಾರ್ದಮ್ಮ? ಯಾರ್ದದ? ಇದು ದೇವ್ರ ಆಜ್ಞೆ ಅದ. ಇದು ದೇವ್ರ ಆಜ್ಞೆ ಕೊಟ್ಟರೆ ನೀ ಆಜ್ಞೆ ಉಲ್ಲಂಘಿಸಿದೆ, ಮುರಿದಿದೆ. ಆದರೆ ಈ ವಿಷಯ ಏನು ಮಾಡೋಣ, ನಾನು ತೀರ್ಪು ಮಾಡಂಗಿಲ್ಲ, ದೇವರಿಗೆ ಕೇಳಮಂತ ದೇವ್ರ ಹತ್ರ ಹೋಗ್ತಾರೆ. ಆತನನ್ನು ತರ್ತಾರ, ಇವರು ನಾಯಕರು ಹೋಗ್ತಾರ, ಯಾಜಕರು ಹೋಗ್ತಾರ, ಎಲ್ಲರೂ ಹೋಗಿ ದೇವ್ರ ಹತ್ರ ಮೊಣಕಾಲೂರಿ ದೇವ್ರಿಗೆ ಕೇಳ್ತಾರೆ, ಸ್ವಾಮಿ ನಮಗಿಂಥ ದುರಾವಸ್ಥೆಯನ್ನು ತಪ್ಪಿಸಿದ್ದಿ, ಇಂಥ ಅಪಾಯಕರವಾದ ಸ್ಥಿತಿಯಿಂದ ನಮ್ಗೆ ತಪ್ಪಿಸಿದ್ದಿ, ಹಾಲು ಜನ ಹರಿಯುವಂಥ ದೇಶಕ್ಕೆ ನಮ್ಮನ್ನು ತಂದಿದ್ದಿ. ಬಟ್ ನಾವೆಲ್ಲರೂ ಕೂಡ ಇದನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂಥ ಸಂದರ್ಭದಲ್ಲಿ ಈ ಒಬ್ಬ ವ್ಯಕ್ತಿ ಅರಣ್ಯದಲ್ಲಿ ಹೋಗಿ ಕಟ್ಟಿಗೆಯನ್ನು ಆರಿಸ್ತಾ ಇದ್ದೇನೆ ಎಂಬುದಾಗಿ ಹೇಳಿದಾಗ ಇದಕ್ಕೆ ಪರಿಹಾರ ಏನು
ಆತನು ನಿಮ್ಮ ಮಾತು ನಿರ್ಲಕ್ಷ್ಯ ಮಾಡಿದ್ದಾನೆ, ಏನು ಪರಿಹಾರ ಇದಕ್ಕೆ ಹೆಂಗೆ ಮುಂದಂತ ಕೇಳಿದಾಗ ದೇವ್ರ ಉತ್ತರ ಬಹಳ ಕಠೋರವಾಗಿರ್ತದೆ ರೀ. ಏನ್ರಿ ದೇವ್ರ ಉತ್ತರ ಹೆಂಗಿರ್ತದೆ ಗೊತ್ತಾ? ಅಲ್ಲಿ ಬಂದಂಥ ಉತ್ತರ ಏನಂದರೆ, ಎಲ್ಲ ಇಸ್ರಾಯೇಲರು ಸೇರಿ ಆತನನ್ನು ಕಲ್ಲಿಸಿದು ಕೊಲ್ಲಬೇಕೆಂಬುದಾಗಿ ಆಜ್ಞೆ ಬರ್ತದೆ ದೇವರಿಂದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಜಾಗ್ರತೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ. ಕ್ರಿಸ್ತಿಯ ಜೀವಿತ ಅಂದರೆ ಅದು ನೀನು ತಿಳ್ಕೊಂಡಂತ ಸುಲಭ ಅಲ್ಲ. ಅದು ನೀನು ತಿಳ್ಕೊಟ್ಟ ಸುಲಭ ಅಲ್ಲ. ಅದು ಕ್ರಿಸ್ತಿಯ ಜೀವಿತ ಅಂತಕ್ಕಂಥದ್ದು, ವಿಶ್ವಾಸ ಜೀವಿತ ಅಂತಕ್ಕಂಥದ್ದು ಅದು ಲೋಕದಲ್ಲಿರುವಂಥ ಲೋಕದವರು ಜೀವಿಸುವಂಥ ಜೀವಿತ ಅಲ್ಲದು. ಯಾವಾಗ ನಾವು ನೋಡ್ತೀವಿ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಆತನು ಮಾಡಿ ತಪ್ಪಾದ್ರೆ ಏನ್ರಿ? ಆತನ ವ್ಯಭಿಚಾರ ಮಾಡ್ದನ, ಆತನು ಕೊಲೆ ಮಾಡ್ದನ, ಅಥವಾ ಸುಲಿಗೆ ಮಾಡ್ದನ, ಅಥವಾ ಯಾರ್ದಾದ್ರೂ ಮನೆ ಮುರಿದನ, ಏನು ತಪ್ಪು ಮಾಡ್ದನ್ರಿ ಅವ? ಏನು ತಪ್ಪು ಮಾಡ್ದ ನಾವು? ಸಣ್ಣದೊಂದು ನಿರ್ಲಕ್ಷ್ಯ ರೀ. ಯಾವ್ದ್ರಿ? ಈಗ ಇಸ್ರೇಲರಿಗೆ ಬಿಟ್ಟು ನಮಗೆ ಬರಮ್ಮ, ಈಗ ನಮ್ಮ ಕಡೆಗೆ ಬರಮ್ಮ. ಈಗ ನಂಬರ್ 1 ನಂಬರ್ 2 ಲೈನ್ ಪೂರ ಎಲ್ಲರಿಗೂ ಕೇಳ್ತೀನಿ ನಾನು. ಇಸ್ರೇಲರದ ಕತೆ ಕೇಳಿದ್ರಿ, ನಮ್ಮ ಕಡೆಗೆ ಬರೋಣ, ವಾಸ್ತವತೆಗೆ ಬರೋಣ. ನಮ್ಮ ಪರಿಸ್ಥಿತಿ ಹೆಂಗದ? ನಾವು ಹೆಂಗಿದ್ದೀವಿ ಈಗ? ನಮ್ದು ಹೆಂಗದ? ನಮ್ದು ಹೆಂಗದ ಅಂದರೆ, ಯಾಕೆ ಸಿಸ್ಟರ್ ಸಂಡೇ ಬಂದಿಲ್ಲ ನೀವು? ಬ್ರದರ್ ಕೆಲಸ ಇತ್ತು ರೀ. ಇದ್ರಾಗೆ ಎಲ್ಲ ತಿಳ್ಕೊಬೇಕು ಅವ ಪಾಸ್ಟ್ರ್. ಇದು ಒಂದೇ ವರ್ಡ್ನಾಗೆ ಅವ ಏನು ಮಾಡಬೇಕು? ಎಲ್ಲನೂ ಅರ್ಥ ಮಾಡ್ಕೋಬೇಕು, ಮುಂದೆ ಕ್ವಶನ್ ಮಾಡ್ಬಾರ್ದು. ಓಕೆನಾ? ಸಿಸ್ಟರ್ ಯಾಕೆ ನಿಮ್ಮ ಮಗಳು ಬಂದಿಲ್ಲ? ಜರ ಕೆಲಸ ಇತ್ತು ರೀ, ಇಷ್ಟೇ. ನಾವು ಅಷ್ಟಕ್ಕೆ ತೃಪ್ತಿ ಇದ್ದೀವಿ. ಯಾರು? ನಾವು ಅಷ್ಟಕ್ಕೆ ತೃಪ್ತಿ. ಬಟ್ ಒಬ್ಬ ದೇವರ ಸೇವಕನು, ಒಬ್ಬ ಸಭಾಪಾಲಕನು, ಒಬ್ಬ ನಾಯಕನು, ನಿಮ್ಮನ್ನು ಆತ್ಮೀಯವಾಗಿ ಪೋಷಣೆ ಮಾಡುವಂಥ ಒಬ್ಬ ನಾಯಕನು, ನಿಮ್ಮ ಮೇಲಿಟ್ಟಿರುವಂಥ ಒಬ್ಬ ಜವಾಬ್ದಾರಿ ಇರುವಂಥ ನಾಯಕನು ನಿಮ್ಗೆ ಯಾವುದಾದ್ರೂ ಮಾತು ಕೇಳ್ತಾನಪ್ಪ ಅಂತಂದರೆ ಅಷ್ಟೊಂದು ಹಗುರವಾಗಿ ತಗೋಬೇಡ್ರಿ. ಅದು ಅವನಿಗೆ ಪ್ರಯೋಜನ ಇಲ್ಲದು. ಅವನ ಪ್ರಯೋಜನಕ್ಕಾಗಿ ಆತನು ಕೇಳುವುದಿಲ್ಲ. ಯಾಕಪ್ಪ ನಿಮ್ಮ ಮಗ ಬಂದಿಲ್ಲ, ಯಾಕಪ್ಪ ನಿಮ್ಮ ಮಗಳು ಬಂದಿಲ್ಲ ಅಂತೇಳಿ ಕೇಳ್ತಾರಲ್ಲ, ಅದು ನಮ್ಮ ಪ್ರಯೋಜನಕ್ಕಲ್ರ, ಇಲ್ಲೇನು ತುಂಬಿಸ್ಬೇಕಂತಲ್ಲ. ಬಟ್ ನಿಮ್ಮ ಜೀವಿತದಲ್ಲಿ ಆಶೀರ್ವಾದ ಬೇಕಪ್ಪ ಅಂತಂದರೆ, ನಿಮ್ಮ ಕುಟುಂಬ ನೆಮ್ಮದಿಯಾಗಿರ್ಬೇಕಪ್ಪ ಅಂತಂದರೆ, ನಿಮ್ಮನ್ನು ನೋಡಿದವರು ನೋಡ್ತಾ ಇದ್ದ ಹಾಗೆ ನಿಮ್ಮ ತಲೆ ಎತ್ತಿ ಮೇಲೆ ಬರುವ ಹಾಗೆ ನಿಮ್ಮ ಜೀವಿತ, ನಿಮ್ಮ ಬದುಕು ರೂಪಿಸ್ಬೇಕಪ್ಪ ಅಂತಂದರೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ವಿಶ್ವಾಸ ಜೀವಿತದಲ್ಲಿ ಯಾಕೆ ಇಸ್ರಾಯೇಲರಿಗೆ ಅವಾಗ ತಕ್ಷಣ ಶಿಕ್ಷೆ ಬಂತಪ್ಪ ಅಂತಂದರೆ, ನಾವು ಯಾಕೆ ಎಷ್ಟು ಸಂಡೇ ಡುಮ್ಮ ಹೊಡೆದ್ರು ಕೂಡ, ಎಷ್ಟೋ ಸಲ ನಾವು ಸಭೆ ಗೈರಾಜದ್ರು ಕೂಡ, ನಮ್ಮ ಜೀವಿತದಲ್ಲಿ ಯಾಕಿನ್ನ ನಾವು ಇಷ್ಟೊಂದು ಗಟ್ಟಿಮುಟ್ಟಾಗಿ ಕ್ಷೇಮವಾಗಿದ್ದೀವಿ ಅಂದರೆ ಜಸ್ಟ್ ಒಂದೇ ಅಂದರೆ ನಾವು ಕೃಪೆ ಕಾಲದಾಗಿದ್ದೀವಿ ಅಂತೇಳಿ ಅಷ್ಟೇ. ಹಲ್ಲೆಲೂಯಾ. ಶಿಕ್ಷೆ ತಕ್ಷಣ ಬರಲ್ರಿ, ಕೃಪೆ ಅಡ್ಡ ಬರ್ಲತ್ತದ ರೀ. ಏನು ಬರ್ಲತ್ತದ? ಏನು ಬರ್ಲತ್ತದ? ಕೃಪೆ ಏನು ಬರ್ಲತ್ತದ? ಅಡ್ಡ ಬರ್ಲತ್ತದ. ಈ ಕೃಪೆ ಅಡ್ಡ ಬರುವುದರಿಂದ ನಾನು ನೀನು ಬಚಾವಾಗ್ಲತ್ತೀವಿ ಅಷ್ಟೇ. ಬಟ್ ಅದು ಭಾಳ ಜನ ಕ್ರೈಸ್ತರಿಗೆ ಗೊತ್ತಿಲ್ಲ. ಏನಿಲ್ಲ? ಭಾಳ ಜನ ಕ್ರೈಸ್ತರಿಗೆ ಇದು ಗೊತ್ತಿಲ್ಲ. ಸಂಡೇ ಒಂದಿನ ಓದಿಲ್ಲ ಅಂದ್ರೆ ಏನಾಗ್ತದೆ? ಸಂಡೇ ತಪ್ಪಿಸಿದ್ರೆ ಏನಾಗ್ತದ ಅಂತೇಳಿ ಭಾಳ ಜನ ಕ್ರೈಸ್ತರು ಸಭೆ ಗೈರಾಚಾರಾಗ್ತಾರೆ. ಭಾಳ ಜನ ಕ್ರೈಸ್ತರು ಇಲ್ಲೇ ಅಂತಲ್ಲ, ಇಡೀ ಪ್ರಪಂಚದಲ್ಲೇ ನಿರ್ಲಕ್ಷ್ಯನ ಪಾದ. ಈ ನಿರ್ಲಕ್ಷ್ಯ ಅಂತಕ್ಕಂಥದ್ದು ಎಷ್ಟು ಭಯಂಕರವಾದಂಥ ಪ್ರಮಾದ ತರ್ತದಪ್ಪ ಅಂದರೆ, ನನ್ನ ಪ್ರೀತಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಎಷ್ಟು ಭೀಕರತೆ ತರ್ತದಪ್ಪ ಅಂತಂದರೆ, ಇವರು ಮುಂದುವರೆದು ಈತನ ಕಟ್ಟಿಗೆ ಆರಿಸ್ತಾನೆ, ಮುಂದುವರೆದು ಏನು ಮಾಡ್ತಾರಪ್ಪ ಅಂತಂದರೆ, ಬರ್ತಾ ಇಸ್ರಾಯೇಲರು ಯಾವ ರೀತಿ ಆಗ್ತಾರೆ ಅಂದರೆ, ವ್ಯಾಪಾರ ಮಾಡೋರು, ಬಿಸ್ನೆಸ್ ಮಾಡೋರು ಏನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರಂದರೆ, ಸಂಡೇನು ಏನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ? ವ್ಯಾಪಾರ. ಬಿಸ್ನೆಸ್ ಮಾಡೋರು ಸಂಡೇನು ಏನು ಮಾಡ್ತಾರೆ? ವ್ಯಾಪಾರಕ್ಕೆ ಹೋಲಕ್ಕೆ ಚಾಲೂ ಮಾಡ್ತಾರೆ. ಇದು ಎಲ್ಲಿ ತನಕ ಬೆಳೀತದಪ್ಪ ಅಂತಂದರೆ, ಇದು ಎಲ್ಲಿ ಮಟ್ಟಿಗೆ ಹೋಗ್ತದಪ್ಪ ಅಂತಂದರೆ, ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ. ನೆಹೆಮೀಯನು ಬಂದು ಬಿದ್ದು ಹೋಗಿರುವಂಥ ಯೆರೂಸಲೇಮಿನ ಪೌಳೆಗೋಡೆಗಳನ್ನು ದುರಸ್ತಿ ಮಾಡಿ, ಸುಟ್ಟು ಹೋಗಿರುವಂಥ ಬಾಗಿಲುಗಳನ್ನು ಮರುಸ್ಥಾಪನೆ ಮಾಡಿ,
ಆತನು ಕಟ್ಟಿರುವಂಥ ಗೋಡೆಯನ್ನು ಪ್ರತಿಷ್ಠೆ ಮಾಡದ ಮೇಲೂ ಕೂಡ ಕೆಲವರು ಏನು ಮಾಡ್ತಂದ್ರೆ ಈ ವ್ಯಾಪಾರಕ್ಕೆ ಹೋಗ್ತಾರಲ್ಲ, ಬಿಸ್ನೆಸ್ಗೆ ಹೋಗ್ತಾರಲ್ರಿ, ಅವರು ನೆಹಮಿಯ ಬಂದು ಇಷ್ಟೆಲ್ಲ ಮಾಡಿ ಬಿದ್ದೋದಿದ್ದು ಗಾಡಿ ಕಟ್ಟ ಮೇಲೂ ಅವ್ರು ಮತ್ತೇನು ಮಾಡ್ತಾರಂದ್ರೆ ಅವ್ರ ಸರಕು, ಅವ್ರ ವ್ಯಾಪಾರ, ಅವ್ರ ಗಂಟು ಎಲ್ಲ ಮೂಟೆ ಕಟ್ಕೊಂಡು ಗಾಡಿ ಮೇಲೆ ಮತ್ತೆ ಬರ್ರಂತ ಹೋಗ್ತಾರೆ. ಎಲ್ಲರೂ ವ್ಯಾಪಾರ ಮಾಡ್ಲಿಕ್ಕೆ ಹೋಗ್ತಾರೆ. ಯೆರೂಸಲೇಮಿನಾಗಿದ್ದವರು ವ್ಯಾಪಾರ ಮಾಡ್ಲಿಕ್ಕೆ ಹೋಗ್ತಾರೆ ಗಂಟು ಮೂಟೆ ಕಟ್ಕೊಂಡು. ಆಮೇಲೆ ಹೊರ ದೇಶದವರು ಯೆರೂಸಲೇಮಿನಲ್ಲಿ ಚೆನ್ನಾಗಿ ವ್ಯಾಪಾರ ನಡೀತದೆ ಅಂತೇಳಿ ಪಾರಿವಾಳಗಳನ್ನು, ಎತ್ತುಗಳನ್ನು, ಕತ್ತೆಗಳನ್ನು ವ್ಯಾಪಾರ ಲೋಕದಾಗಿತ್ತು, ವ್ಯಾಪಾರ ಮಾರ್ಕೆಟ್ನಾಗಿತ್ತು. ಈಗ ದೇವ್ರ ಮಂದಿರದಾಗೆ ಸ್ಟಾರ್ಟ್ ಮಾಡಿದ್ರು ಅವರು. ಯಾಕಂದ್ರೆ ಬಲಿ ಅರ್ಪಿಸ್ಬೇಕಾಗಿತ್ತಲ್ಲ. ಯಾರ ಬಲ್ಲಿ ದುಡ್ಡು ಇಲ್ಲ ಅಂದ್ರೆ ಕನಿಷ್ಠ ಬಡವಿದ್ದನಂದ್ರೆ 2 ಪಾರಿವಾಳ ತೊಗೊಂಡು ಹೋಗ್ಬೇಕು. ಸ್ವಲ್ಪ ಅನುಕೂಲ ಸ್ಥಿತಿ ಅಂದರೆ ಒಂದು ಏನು ಮಾಡಬೇಕು, ಎಳೆ ಕರು ತೊಗೊಂಡು ಹೋಗ್ಬೇಕು ಬಲಿ ಅರ್ಪಿಸ್ಬೇಕಂದ್ರೆ. ಧರ್ಮಶಾಸ್ತ್ರದಾಗ ಹಂಗೆ ಐತಲ್ಲ, ದೇವಾಲಯಕ್ಕೆ ಬರ್ಬೇಕಂದ್ರೆ ಹಂಗೆ ಐತಲ್ಲ. ಖಾಲಿ ಕೈಯಿಂದ ಬರಬಾರ್ದು ಬೈಬಲ್ನಾಗ ಬರೋದು ಹಂಗೆ ಐತವಾಗ. ನೀನು ದೇವಾಲಯಕ್ಕೆ ಬರ್ಬೇಕಂದ್ರೆ ಖಾಲಿ ಕೈ ಬರಬಾರ್ದು. ನೀನು ನಿನ್ನ ಒಂದು ಪಾಪ ಪರಿಹಾರಕ್ಕಾಗಿ ಇಡೀ ವಾರವೆಲ್ಲ ಮಾಡುವಂಥ ತಪ್ಪುಗಳಿಗಾಗಿ ಬಲಿ ಅರ್ಪಿಸಬೇಕು, ಯಜ್ಞಗಳನ್ನು ಮಾಡಬೇಕು, ಸಮರ್ಪಣೆ ಮಾಡ್ಬೇಕು. ನೀನು ಅದೆಲ್ಲ ತೊಗೊಂಡು ಬರ್ಬೇಕು. ಅದೆಲ್ಲ ಎಲ್ಲಿ ಇವ್ರು ಮಾರ್ಕೆಟ್ಗೆ ಹೋದಬೇಡಿ, ಇಲ್ಲೇ ಮಾರ್ಕೆಟ್ ಮಾಡಮಂತ ಎಲ್ಲಿ ಮಾರ್ಕೆಟ್ ಮಾಡ್ತಾರೆ? ಹಾಂ, ದೇವಾಲಯದಾಗೆ ಎಲ್ಲ ಮಾರ್ಲಕ್ಕೆ ಚಾಲು ಮಾಡ್ತಾರೆ. ಟೇಬಲ್ ಹಾಕೋತಾರ, ಡೆಸ್ಟ್ ಹಾಕೋತಾರ, ಎಲ್ಲ ಹಾಕೊಂಡು ಪೂರ ಫಸ್ಟ್ ಕ್ಲಾಸ್ ವ್ಯಾಪಾರ ಕೇಂದ್ರ ಮಾರ್ಕೆಟ್ ಮಾಡಿಬಿಡ್ತಾರೆ. ಅದು ದೇವ್ರು ಏನು ಮಾಡ್ತಾನಂದರೆ ಯಾವಾಗ ಇದನ್ನು ನೋಡ್ತಾನಲ್ರಿ, ಸಬ್ಬತ್ ದಿನ, ದೇವರ ದಿನ, ವಿಶ್ರಾಂತಿ ದಿನ, ಇವರು ವ್ಯಾಪಾರಕ್ಕೆ, ಇವರು ಉದ್ಯೋಗಕ್ಕೆ, ಇವ್ರ ಕೆಲಸಕ್ಕೆ, ಇವ್ರ ಹಣದ ಸಂಪಾದನೆಗೆ ಯಾವಾಗ ದೇವರನ್ನು ನಿರ್ಲಕ್ಷ್ಯ ಮಾಡ್ತಾರೋ, ದೇವ್ರ ಮಾತು ನಿರ್ಲಕ್ಷ್ಯ ಮಾಡ್ತಾರಲ್ರಿ, ಅವಾಗ ದೇವ್ರು ಏನು ಮಾಡ್ತಾನೆ ಗೊತ್ತದ್ರಿ? ದೇವರಿಂದ ಇಂಥ ಶಿಕ್ಷೆ ಬರ್ತದ್ರಿ, ದೇವರಿಂದ ಇಂಥ ಭಯಂಕರವಂಥ ಶಿಕ್ಷೆ ಬರ್ತದ್ರಿ. ಎಂಥ ನಿತ್ಯ ಶಿಕ್ಷೆ ಬರ್ತದಪ್ಪ ಅಂತಂದರೆ, ನೆಬೂಕದ್ನೆಚ್ಚರ್ ರಾಜನನ್ನು ದೇವ್ರು ಎಬ್ಬಿಸ್ತಾನ್ರಿ. ಯೆರೂಸಲೇಮಿನ ಮೇಲೆ ದಂಡೆತ್ತಿ ಬರುವಂತೆ ದೇವರು ಸಹಾಯ ಮಾಡ್ತಾನೆ. ನೆಬೂಕದ್ನೆಚ್ಚರನು ಯೆರೂಸಲೇಮಿಗೆ ದಂಡೆತ್ತಿ ಬಂದು ಏನು ಮಾಡ್ತಾನಂದ್ರೆ, ಸೊಲೊಮೋನನು ಕಟ್ಟಿದಂಥ ಸುಂದರವಾದಂಥ ಬಂಗಾರದಿಂದ ಕಟ್ಟಿದಂಥ ದೇವಾಲಯವನ್ನು ಏನು ಮಾಡ್ತಾನಂದ್ರೆ ಕೆಡವಿಬಿಡ್ತಾನಂತೇಳಿ. ಯಾವ ದೇವರ ಮಂದಿರವನ್ನು ವ್ಯಾಪಾರ ಕೇಂದ್ರವಾಗಿ ಮಾಡಿದ್ರೋ ಆ ದೇವರ ಮನೆಯನ್ನು, ದೇವರ ಮಂದಿರವನ್ನು, ಆ ದೇವಾಲಯವನ್ನು ಏನು ಮಾಡ್ತಾನೆ ರೀ, ನೆಬೂಕದ್ನೆಚ್ಚರ್ ರಾಜ ಬಂದು ಏನು ಮಾಡ್ತಾನೆ, ಅದನ್ನು ಸಂಪೂರ್ಣವಾಗಿ ನಾಶ ಮಾಡಿ ಅಲ್ಲಿರುವಂಥ ಎಲ್ಲ ಬಂಗಾರಗಳನ್ನು ಆತನು ದೋಚಿಕೊಳ್ತಾನೆ. ಯೆರೂಸಲೇಮಿನ ಪೌಳಿಗಳನ್ನು ಬಿಡಿಸ್ತಾನೆ, ಅನೇಕರನ್ನು ಸಾಯಿಸ್ತಾನೆ, ಅನೇಕ ಯೌವನಸ್ಥರನ್ನು, ಒಳ್ಳೆ ಒಳ್ಳೆ ಯೌವನಸ್ಥರನ್ನು, ಕಟ್ಟುಮಸ್ತಾದರನ್ನು ಬಂಧಿಸ್ತಾನೆ. ನಾವು ನೋಡ್ತೇವೆ ದೇವಾಲಯದಲ್ಲಿರುವಂಥ ಆರಾಧನೆ ಪಾತ್ರೆಗಳನ್ನು, ಮೇಜಿನ ಪಾತ್ರೆಗಳನ್ನು ತೆಗೆದುಕೊಂಡು ಹೋಗಿ ತನ್ನ ಅರಮನೆಯಲ್ಲಿ ಇಡ್ತಾನೆ ಅಂತೇಳಿ. ಹಲ್ಲೆಲೂಯಾ. 70 ವರ್ಷ ಯಹೂದ್ಯರನ್ನು ಏನು ಮಾಡ್ತಾನೆ ಅಂದರೆ ಬ್ಯಾಬೇಲಿಗೆ ಸೆರೆ ಹೋಗುವಂತೆ ದೇವ್ರು ಮಾಡ್ತಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ಎಷ್ಟು ವರ್ಷ ರೀ? ಎದ್ರ ಸಲ ಗೊತ್ತದ್ರಿ? ಒಂದೇ ಒಂದು ಸಣ್ಣ ದೇವ್ರ ದಿನ ನಿರ್ಲಕ್ಷ್ಯ ಮಾಡಿದ್ರಿ. ಈ ಶಿಕ್ಷೆ ಯಾಕೆ ಬಂತ ಗೊತ್ತದ್ರಿ ನಿಮಗೆ? ಯಹೂದ್ಯರು 70 ವರ್ಷ ಬಾಬೇಲ್ ದೇಶದಲ್ಲಿ ಕಷ್ಟ ಪಡಬೇಕಾಯ್ತು, ಬೇರೆ ಅರಸನ ಕೈ ಕೆಳಗೆ ಗುಲಾಮರಾಗಿರ್ಬೇಕಾಯ್ತು 70 ವರ್ಷ. ಕಾರಣ ಏನ್ರಿ? ಏನ್ ತಪ್ಪು ಮಾಡಿದ್ರು ಅವರು? ಕೇವಲ ಒಂದೇ ಒಂದು ದಿನ ರೀ. ಯಾವ ದಿನ ಅದು? ಯಾವ ದಿನ ರೀ? ದೇವರ ವಿಶ್ರಾಂತಿ ದಿನ ಒಂದೇ ದಿನ ನಿರ್ಲಕ್ಷ್ಯ ಮಾಡಿದ್ರಿ ಅಂತ. 70 ವರ್ಷ ಅನ್ಯ ದೇಶ ರಾಜನ ಬಂದು ಇವರನ್ನ ಏನು ಮಾಡ್ತಾನಂದ್ರೆ ಸೆರೆಮನೆಗೆ ಬಂದೇ ಹೋಯ್ತಾನಂತೇಳಿ. ಹಲ್ಲೆಲೂಯಾ. ಆ ಒಂದು ದೇಶದಲ್ಲಿ, ಬಾಬೇಲ್ ದೇಶದಲ್ಲಿ ಸೆರೆಯಾಗಿ ಒಯ್ದ ಮೇಲೆ ಅಲ್ಲಿ ನಮ್ಮವ್ರು ಎಷ್ಟೆಷ್ಟು ಕಷ್ಟಪಟ್ರ ಅಂತ ಗೊತ್ತಲ್ಲ ನಿಮಗೆ? ಬಾಬೇಲ್ ದೇಶದಲ್ಲಿ ಶದ್ರಕ್, ಮೆಷಗೋ, ಅಬದ್ನಿಗೋ, ದಾನಿಯೇಲ ಇವರೆಲ್ಲ ಏನು ಮಾಡಿದ್ರಿ? ಎಷ್ಟು ಕಷ್ಟಪಟ್ರಿ? ದಾನಿಯೇಲನಿಗೆ ಸಿಂಹದ ಬೋನಲ್ಲಿ ಹೋಗ್ಬೇಕಾಯ್ತು. ಶದ್ರಕ್, ಮೆಷಗ್, ಅಬದ್ನಿಯವರಿಗೆ ಬೆಂಕಿಯ ಒಳಗಡೆ ಹೋಗ್ಬೇಕಾಯ್ತು. ನಮ್ಮ ಇಸ್ರಾಯೇಲರು, ಯಹೂದ್ಯ ಜನರು ನಾನಾ ತರವಾದಂಥ ಕಷ್ಟಗಳನ್ನು ಅನುಭವಿಸ್ಬೇಕಾಯ್ತು. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಕೊನೆಗೆ ನೆಬೂಕದ್ನೆಚ್ಚರ್ ನಿಲ್ಲಿಸಿದಂಥ ಒಂದು ವಿಗ್ರಹಕ್ಕೆ ಯಾರು ನಮಸ್ಕಾರ ಮಾಡೋದಿಲ್ಲ, ಅವರಿಗೆ ಬೆಂಕಿಯ ಆವಿಗಳು ಹಾಕ್ತೀವಿ ಅಂತೇಳಿ ರಾಜಾಜ್ಞೆ ಬಂತಂತೇಳಿ. ಹಲ್ಲೆಲೂಯಾ. ಅಂತ ಆಡಳಿತದ ಅಧಿಕಾರದ ಒಳಗಿರ್ಬೇಕಾಗಿ ಪರಿಸ್ಥಿತಿ ಬಂತೀವ್ರಿ. ಕಾರಣ ಏನ್ರಿ? ರೀಸನ್ ಏನು? ಒಂದು ಸಣ್ಣ ನಿರ್ಲಕ್ಷ್ಯ ರೀ, ಒಂದು ಸಣ್ಣ ನಿರ್ಲಕ್ಷ್ಯ. ಅದು ಯಾವ ನಿರ್ಲಕ್ಷ್ಯ ಅಂದ್ರೆ, ದೇವರು ತನಗಾಗಿ ಪ್ರತ್ಯೇಕಿಸಿಕೊಂಡಂಥ ದಿನ ಯಾವತ್ತು ನಿರ್ಲಕ್ಷ್ಯ ಮಾಡ್ತಾರಲ್ರಿ, ಆ ಬರುವಂಥ ತೀರ್ಪು ಹೆಂಗಿರ್ತದಂದ್ರೆ ನಿಮ್ಮ ಜೀವಿತದಾಗ ದುರಾವಸ್ಥೆ ಇರ್ತದೆ ಅಂತೇಳಿ ಅಷ್ಟೇ. ಆದಿಕಾಂಡದಾಗ ನಾವು ನೋಡ್ತೀವಿ, ದೇವರು
ಆದಾಮನನ್ನು ಹವ್ವನ ಸೃಷ್ಟಿ ಮಾಡಿ ಒಂದು ಸಣ್ಣ ಮಾತು ಹೇಳಿರ್ತಾನ. ಏನಂತ? ಎಲ್ಲಾ ಮರದ ಹಣ್ಣುಗಳನ್ನು ತಿನ್ರಿ, ಯಥೇಚ್ಛವಾಗಿ ತಿನ್ರಿ, ಹೊಟ್ಟೆ ತುಂಬ ತಿನ್ರಿ, ಈ ತೋಟದ ಮಧ್ಯದಲ್ಲಿರುವಂಥ ಒಂದೇ ಒಂದು ಮರದ ಹಣ್ಣನ್ನು ತಿನ್ಬೇಡ್ರಿ. ಬಟ್ ಏನ್ ಮಾಡಿದ್ರು? ಯಾವತ್ತು ತಿನ್ಬೇಡ ಅಂತ ದೇವರು ಹೇಳಿದ್ನು ಅದನ್ನೇ ಏನ್ ಮಾಡಿದ್ರು? ಇಬ್ರು ತಿಂದ್ರು. ಅದರ ಒಂದು ಶಿಕ್ಷೆ ಯಾವ ರೀತಿಗೆ ಬಂತಪ್ಪ ಅಂತಂದ್ರೆ, ನನ್ನ ಪ್ರೀತಿ ಇದ್ದವ್ರ ಮಕ್ಕಳೇ, ಮೊದಲು ಮರಣನೇ ಇರ್ಲಿಲ್ರಿ ಮನುಷ್ಯಗೆ. ಏನಿರ್ಲಿಲ್ರಿ? ದೇವ್ರ ಹೆಂಗನ ಹಂಗೆ ಮನುಷ್ಯನ ಹಂಗೆ ಇದ್ದೇನ್ರಿ. ನನ್ನ ಬೈಬಲ್ ಹೇಳ್ತದೆ, ಆದಿಕಾಂಡ ಮೊದಲನೇ 27ನೇ ವಚನದಲ್ಲಿ ದೇವರು ತನ್ನ ಸ್ವರೂಪದಲ್ಲಿ ಮಾನವನನ್ನು ಉಂಟು ಮಾಡ್ಯಾನಂತ. ಹಲ್ಲೆಲೂಯಾ. ಮನುಷ್ಯನಿಗೆ ಹೆಂಗೆ ಉಂಟು ಮಾಡ್ಯಾನಂತ್ರಿ? ದೇವರು ತನ್ನ ಸ್ವರೂಪದಲ್ಲಿ ಮಾನವನನ್ನು ಉಂಟು ಮಾಡ್ಯಾನ. ತನ್ನ ಸ್ವರೂಪಗನುಸಾರವಾಗಿ, ತನ್ನ ಹೋಲಿಕೆಗನುಸಾರವಾಗಿ ದೇವರು ಮಾನವನನ್ನು ಪರ್ಫೆಕ್ಟ್ ಆಗಿ ಮಾಡಿದಾನೆ ಅಂತ ಹೇಳಿ. ಸಾವು ಅಂತಕ್ಕಂಥದ್ದು ಇರಲಿಲ್ಲ, ಮರಣ ಅಂತಕ್ಕಂಥದ್ದು ಇರಲಿಲ್ಲ. ಬಟ್ ಒಂದು ಸಣ್ಣ ನಿರ್ಲಕ್ಷ್ಯ, ಒಂದು ಸಣ್ಣ ನಿರ್ಲಕ್ಷ್ಯ. ದೇವ್ರು ಏನು ಹೇಳಿರ್ತಾನಂದ್ರೆ, ಎಲ್ಲ ತಿನ್ರಿ, ಇದು ಒಂದೇನು ಮಾಡಬೇಡ್ರಿ. ನಾವೆಲ್ಲ ಬಿಡ್ತೀವಿ, ಇದು ಯಾವ್ದು ಬ್ಯಾಡ ಅಂದ್ರೆ ಅದೇ ಮೊದಲು ಮಾಡ್ತೀವಿ, ಎಲ್ಲ ಬಿಡ್ತೀವಿ. ಹೌದಲ್ರಿ? ನಮ್ಮದು ಭಾಳ ರಿವರ್ಸ್, ನಮ್ದೆಲ್ಲ ರಿವರ್ಸೇ ಇರ್ತದೆ. ಬಟ್ ನನ್ನ ಪ್ರೀತಿ ಇದ್ದವ್ರ ಮಕ್ಕಳು, ಇದು ಫನ್ನಿ ಆದರೂ ಕೂಡ ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಬರುವಂಥ ದಿನಮಾನಗಳಲ್ಲಿ ಆದಾಮ ಹವ್ವ ಮಾಡಿದಂಥ ನಿರ್ಲಕ್ಷ್ಯದಿಂದ ತೋಟದಲ್ಲಿ ಮುಳ್ಳು ಕಳೆಗಳು ಹೆಂಗೆ ಬೆಳೆದವು, ಹಂಗೆ ನಿನ್ನ ಕುಟುಂಬದಲ್ಲಿ ಇರುವಂಥ ಪ್ರತಿಯೊಬ್ಬರು ನಿನಗೆ ಮುಳ್ಳುಗಳಾಗಿ ಮಾರ್ಪಡ್ತಾರೆ ಅಂತ ಹೇಳಿರಿ. ಹಲ್ಲೆಲೂಯಾ. ನಿಮ್ಮ ಕುಟುಂಬ ಅಂತಕ್ಕಂಥ ತೋಟ ದೇವ್ರ ತೋಟ ಆಗಿ ನೋಡ್ತಾ ಇದ್ದಾನದು, ದೇವ್ರ ತೋಟವಾಗಿ ಮಾಡಿದಾನದು. ಅದಕ್ಕೆ ಒಂದು ಮನೆಯಲ್ಲಿ, ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ದೇವ್ರ ಮಾತು ಕೇಳ್ಬೇಕ್ರಿ. ರೂಲ್ ಅದ ಇದು. ಮತ್ತ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಸಭೆಗೆ ಬರ್ಬೇಕ್ರಿ. ಇದು ರೂಲ್ ಅದ, ದೇವ್ರ ಆಜ್ಞೆ ಕೊಟ್ಟನ. ಇವತ್ತು ನಾವೇನು ಮಾಡತ್ತೀವ್ರಿ? ನೀವು ಇಲ್ಲಿ ಕುಂತೀರಿ, ನಿಮ್ಮ ಮಕ್ಕಳು ಎಲ್ಲಾರ ಹೇಳ್ರಿ. ನಿಮ್ಮ ಮಕ್ಕಳೇ ನಿಮ್ಮ ಕಂಟ್ರೋಲ್ದಾಗಿಲ್ಲ. ಯಾರು ಯಾರು ನಿಮ್ಮ ಮಕ್ಕಳು ನಿಮ್ಮ ಕಂಟ್ರೋಲ್ದಾಗಿಲ್ಲ. ನಿಮ್ಮ ಕುಟುಂಬ ಹೆಂಗೆ ಚೆನ್ನಾಗಾಗ್ತದೆ? ದೇವ್ರ ದಿನದ ಬಗ್ಗೆ ಅವರಿಗೆ ಬೆಲೆ ಇಲ್ಲ. ಅವ್ರಿಗೆ ಉದ್ಯೋಗನೇ ಬೆಲೆ, ಅವರಿಗೆ ಬಿಸ್ನೆಸ್ಸೇ ಮುಖ್ಯ, ಅವ್ರಿಗೆ ಹಣನೇ ಮುಖ್ಯ ಆಗ್ಯದ. ನಿಮಗೂ ಅದೇ ಮುಖ್ಯ ಆಗ್ಯದ. ಬಟ್ ಭೀಕರತೆ ಇರ್ತದೆ, ಅದು ಪರಿಣಾಮ ಭಾಳ ಭೀಕರತೆ ಇರ್ತದೆ. ಯಾವ ರೀತಿಗೆ ಏದೇನು ತೋಟವನ್ನು ದೇವರು ಸುಂದರವಾಗಿ ರೂಪಿಸಿದನೋ ಅದೇ ತೋಟ ಹೆಂಗಾಗ್ತದಪ್ಪ ಅಂತಂದ್ರೆ, ನಾನು ನೋಡ್ತೇವೆ ನನ್ನ ಪ್ರೀತಿಯ ಮಕ್ಕಳೇ, ನನ್ನ ಬೈಬಲ್ ಹೇಳ್ತದೆ ಅಲ್ಲಿ ಮುಳ್ಳು ಕಳೆಗಳು ಬೆಳೆದವು ಎಂಬುದಕ್ಕೆ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಈ ಭೂಮಿಗೆ ಶಾಪ ಬಂತು ಎಂಬುದಕ್ಕೆ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಅದಕ್ಕಾಗಿ ನನ್ನನ್ನು ನೀವು ವೇಳೆ ಕೇಳಿದ್ರಪ್ಪ ಅಂತಂದ್ರೆ, ನೀವು ಎಷ್ಟು ಪ್ರಯಾಸ ಮಾಡ್ಬೇಕಂದ್ರೆ, ಎಷ್ಟು ಕಷ್ಟಪಡ್ಬೇಕಪ್ಪ ಅಂತಂದ್ರೆ, ನಿಮ್ಮ ಮನೆಯಲ್ಲಿ ಒಬ್ರನ್ನೂ ಕೂಡ ದೇವ್ರ ಮಾತು ಕೇಳಲಾರ್ದಂಗ ಇರ್ಲಾರ್ದ ಒಂದು ಜೀಲ್ ನಿಂಬಲ್ಲಿ ಇರ್ಬೇಕ್ರಿ. ನಿಮ್ಮ ಮನಸ್ಸಿನಾಗ ಒಂದು ಇರ್ಬೇಕು. ನಮ್ಮ ಮನ್ಯಾಗ ಒಬ್ರನ್ನು ಕೂಡ ದೇವ್ರ ಮಾತು ಕೇಳಲಾರ್ದವ್ರು ನಮ್ಮ ಮನೆಗೆ ಇರೇಬಾರ್ದು ಅನ್ನೋದು ಒಂದು ಜೀಲ್ ನಿಂಬಲ್ಲಿ ಇರ್ಬೇಕು. ಯಾರಿಗಾದ್ರೆ ಅಂತ ಜೀಲಿಗೆ ಹೇಳ್ರಿ? ಯಾರಿಗಿಲ್ಲ. ಬಂದಿದ್ದ ಕಷ್ಟ ಸಾಲ ಮಾಡ್ತಾರೆ, EMI ತಗೋತಾರೆ, ಆ್ಯಪ್ಗಳ್ದಾಗ ಲೋನ್ ತಗೋತಾರೆ, ಮತ್ತೊಬ್ರು ಸಂಗಿನಾಗ ಲೋನ್ ತಗೋತಾರೆ, ಏನೋ ಮಾಡಿ ಮ್ಯಾನೇಜ್ ಮಾಡ್ತಾರೆ. ಕರೆ ಅಂದ್ರೆ ಈ ಜೀಲ್ ಬರಲ್ಲ. ಯಾವ ಜೀಲ? ಪರ್ಮನೆಂಟ್ ಸೊಲ್ಯೂಷನ್ ಕಂಡುಕೊಳ್ಳಮಪ್ಪ, ದೇವರಿಂದ ಆಶೀರ್ವಾದ ಪಡ್ಕೊಳ್ಳೋಣ, ಇದು ಎಷ್ಟು ದಿನ ಸಾಲದಾಗ ಬದುಕೊಳ್ಳೋಣ, ಎಷ್ಟು ದಿನ ಇನ್ನೊಬ್ರಿಗೆ ಗುಲಾಮ್ ಆಗಿರೋಣ ಅಂತೇಳಿ ಈ ಬುದ್ಧಿ ಬರಂಗಿಲ್ಲ ನಮಗೆ ಯಾವ ಬುದ್ಧಿ ಬರ್ತದ? ಎಲ್ಲಿ ದುಡ್ಡು ಸಿಗ್ತಾವ, ಯಾವ ಆಪ್ನಾಗ ಲೋನ್ ಕೊಡ್ಲತ್ತಾರ, ಎಲ್ಲಿ ನಾವು ಸಂಗಿನ ಲೋನ್ ಕೊಡ್ಲತ್ತಾರ, ಇದೇ ಬುದ್ಧಿ ಇರ್ತದೆ ನಮಗೆ. ಅದೇ ಮ್ಯಾನೇಜ್ ಮಾಡಬೇಕು. ಇಂಥದೇ ಇರ್ತದೆ ತಲೆಯಾಗ, ನಮ್ಮ ತಲೆಯಾಗ. ಆಮೇಲೆ ರೈಟ್ ತಪ್ಪು ಹೇಳ್ತಾ ಇದ್ದೀನಿ ಅಂದ್ರೆ ನನಗೆ ಎದುರಿಸ್ರಿ. ನಮ್ಮ ಜೀವಿತದಲ್ಲಿ ನೋಡ್ತೇವೆ ನನ್ನ ಪ್ರೀತಿ ಇದ್ರ ಮಕ್ಕಳೇ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಎಲ್ಲಿ ತನಕ ದೇವರು ಸೃಷ್ಟಿ ಮಾಡಿರುವಂಥ ತೋಟದಲ್ಲಿ ನೀನು ನಾನು ಅದನ್ನು ತೋಟವಾಗಿ ನಾವು ಇಟ್ಕೊಳ್ಳುವುದಿಲ್ಲವೋ ಆ ಕುಟುಂಬ, ನೀನು ಅದಕ್ಕೆ ಮನಸ್ಸು ಮಾಡುವುದಿಲ್ಲೋ ಅದರಲ್ಲಿ ಏನು ಬೆಳಿತಾವ್ರಿ? ಮುಳ್ಳು ಗಿಡಗಳು ಬೆಳಿತಾವೆ. ಕೆಲವೊಬ್ಬರು ನನ್ನ ಎದುರು ಬಂದು ಹೇಳ್ತಾರೆ, ಬ್ರದರ್ ನನ್ನ ಮಕ್ಕಳು ಆಡಬಾರ್ದು ಮಾತಾಡ್ತಾರೆ, ನನಗೆ ನನ್ನ ಮಕ್ಕಳು ಹೇಳಬಾರ್ದಂಥ ಭಾಷೆಯಿಂದ ನನಗೆ ಹೇಳ್ತಾರೆ. ಎಷ್ಟೋ ಜನ ಸ್ತ್ರೀಯರು ನನ್ನ ಜೊತೆ ತಮ್ಮ ಕಷ್ಟ ಹಂಚ್ಕೊಳ್ತಾರೆ. ನಾನೆಲ್ಲ ಅವ್ರಿಗೆ ಕೊಡೋದು ಒಂದೇ ಒಂದು ಆನ್ಸರ್, ಒಂದೇ ಉತ್ತರ ಕೊಡ್ತೀನಿ ಅವ್ರಿಗೆ. ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್, ದೇವರ ಮಾತು ಅಲಕ್ಷ್ಯ ಮಾಡಬೇಡ್ದು. ನೀವು ಏನಾರೇ ಮಾಡ್ರಿ, ದೇವ್ರ ಮಾತು ಏನು ಮಾಡಬೇಡ್ರಿ, ಅಲಕ್ಷ್ಯ ಮಾಡಬೇಡ್ರಿ. ಒಂದು ಸಣ್ಣ ನಿರ್ಲಕ್ಷ್ಯ ನಿಮ್ಮ ಜೀವಿತದಲ್ಲಿ ದೊಡ್ಡ ನಷ್ಟ ತರ್ತದೆ. ಆ ದೊಡ್ಡ ನಷ್ಟ ಹೆಂಗಿರ್ತದೆ ಅಂದರೆ, ಒಂದು ದಿವಸದಿಂದಲ್ಲ, 2 ದಿವಸದಿಂದಲ್ಲ, ಜೀವನ ಪರ್ಯಂತರ ಪಶ್ಚಾತ್ತಾಪ ಪಡುವಂಥ ಒಂದು ಪ್ರಮಾದ ನಮ್ಮ ಜೀವಿತದಲ್ಲಿ ಬರ್ತದೆ ಅಂತೇಳಿ. ಹಲ್ಲೆಲೂಯಾ.